ನಮಸ್ಕಾರ ಗೆಳೆಯರೆ, ಕರ್ನಾಟಕ ಪವರ್ KS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಕರ್ನಾಟಕ ಬಜೆಟ್ 2024-25 ಪವರ್ KS ಅಪ್ಕಮಿಂಗ್ ಎಕ್ಸಾಮ್ಗೆ ನೋಡೋಣ ಶಾರ್ಟಾಗಿ. ಎಲ್ಲಕ್ಕಿಂತ ಮುಂಚೆ ಇದೇನು ಮಾಡೋಣಪ್ಪ ಅಂದ್ರೆ, ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು ಕೂಡ ಕ್ವಶನನ್ನು ಕೇಳೋ ಚಾನ್ಸ್ ಭಾಳ ಇದ್ದಾವೆ. ಹಾಗಾದರೆ ಈ ಶಕ್ತಿ ಯೋಜನೆಯನ್ನು ಆರಂಭ ಆಗಿದ್ದು ಯಾವಾಗ ಅಂತ ಡೇಟ್ ಕೂಡ ಕೇಳ್ಬೋದು. 2023 ಜೂನ್ 11ನೇ ತಾರೀಕು ಏನಾಗಿದೆ ಅಂತ ಕೇಳಿದರೆ ಇದು ಆರಂಭವಾಗಿದೆ. ಎಲ್ಲಿ ಅಂತ ಕೇಳಿದರೆ ಬೆಂಗಳೂರಲ್ಲಿ ಅಂತ ಹೇಳಬೇಕು. ಅದೇ ರೀತಿಯಾಗಿ ಇದು ಯಾರ್ಯಾರಿಗೆ ಉಚಿತ ಬಸ್ ಪಾಸ್ ಇದೆ ಅಂತ ನಾಳೆ ಎಕ್ಸಾಮ್ದಲ್ಲಿ ಕೊಡ್ಬೋದು. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಇದು ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಏನು ಮಾಡಿದ್ದಾರೆ ಅಂದರೆ ಅಲೌ ಮಾಡಿರೋದನ್ನು ನಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ 50% ಏನಪ್ಪ ಅಂದ್ರೆ ಪುರುಷರಿಗೆ ರಿಸರ್ವೇಷನ್ ಇರೋದು ಕೂಡ ಬಸ್ನಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಅಂತಾರಾಜ್ಯದಲ್ಲಿ ಇದಕ್ಕೆ ಅಲಾವ್ ಇಲ್ಲ. ಅದೇ ರೀತಿಯಾಗಿ AC ಮತ್ತು ಸ್ಲೀಪರ್ ಬಸ್ಗಳು ಕೂಡ ಇದು ಮಹಿಳೆಯರಿಗೆ ಅಲಾವ್ ಮಾಡಿಲ್ಲ ಅನ್ನೋದು ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಬಜೆಟ್ನಲ್ಲಿ 4,000 ಕೋಟಿಗಳನ್ನು ಏನು ತೆಗೆದಿಟ್ಟಿದ್ದಾರೆ. ಒಟ್ಟು 5 ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿಗಳನ್ನು ಇದಕ್ಕೆ ಮೀಸಲಿಟ್ಟಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಇನ್ನು ಅದೇ ರೀತಿಯಾಗಿ ಗೃಹ ಜ್ಯೋತಿ ಯೋಜನೆ ಎಲ್ಲಿ ಆರಂಭ ಆಗಿದೆ ಅಂತ ಕೂಡ ಕೇಳ್ಬೋದು. ಇದು ಗೃಹ ಜ್ಯೋತಿ ಆರಂಭ ಆಗಿರೋದು ಕಲಬುರಗಿಯಲ್ಲಿ ಅಂತ ಹೇಳಬೇಕು. ಕಲಬುರಗಿಯಲ್ಲಿ ಗೃಹ ಜ್ಯೋತಿ ಆರಂಭ ಆಗಿದೆ. ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥದ್ದು ಆಗಿದೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಕೂಡ ಪ್ರತಿ ತಿಂಗಳು ಏನು ಮಾಡ್ತಾರೆ ಅಂದರೆ 10 kg ಅಕ್ಕಿಯನ್ನು ಕೊಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ 5 kg ಕೊಡುತ್ತೆ. ರಾಜ್ಯ ಸರ್ಕಾರ ಕೂಡ 5 kg ಸೇರಿ 10 kg ಅದು ಕೊಡದೇ ಆಗದ ಕಾರಣಲೇ ಪ್ರತಿ kgಗೆ 34 ರೂಪಾಯಿ, ಒಟ್ಟು 170 ರೂಪಾಯಿಯನ್ನು DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇದೆ ಈಗ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಎಲ್ಲಿ ಜಾರಿಯಾಗಿದೆ ಅಂತ ಕೇಳ್ತಾರೆ. ಅದೇ ರೀತಿ ಮೈಸೂರಿನಲ್ಲಿ ಇದು ಗೃಹ ಜ್ಯೋತಿಯನ್ನು ಉದ್ಘಾಟನೆ ಮಾಡಾಗಿದೆ 2023 ಆಗಸ್ಟ್ 30ನೇ ತಾರೀಕು ಅಂತ ಹೇಳಿ ನೀವು ನೆನಪಿಡಬೇಕು. ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ನೀಡುವ ಒಂದು ಯೋಜನೆ ಆಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಕೂಡ ಈ ಯೋಜನೆಗಳು ಕೂಡ ಜಾರಿಗಿದ್ದಾವೆ, ಅವನ್ನು ಕೂಡ ನೀವು ಗಮನಿಸಬೇಕು. ಅದೇ ರೀತಿಯಾಗಿ ಯುವ ನಿಧಿ ಯೋಜನೆ ಎಲ್ಲಿ ಜಾರಿಗಿದೆ ಕೇಳ್ತಾರೆ. ಯುವ ನಿಧಿ ಯೋಜನೆ ಶಿವಮೊಗ್ಗದಲ್ಲಿ ಜಾರಿಯಾಗಿದೆ ಅಂತ ಹೇಳಬೇಕು. ಅದು ಯಾವಾಗ ಅಂದರೆ ಜನವರಿ 12, 2024 ಅಂತ ನಿಮ್ಗೆ ಗೊತ್ತಿರಲಿ. ಇದು ಏನು ಮಾಡ್ತಾರೆ ಅಂದರೆ ಡಿಪ್ಲೊಮಾ ಪದವೀಧರರಿಗೆ 1,500 ಮತ್ತು ಪದವೀಧರರಿಗೆ 3,000 ರೂಗಳನ್ನು ಕೊಡುವ ಯೋಜನೆ ಆಗಿದೆ ಗೆಳೆಯರೆ. ನೀವು ಬಜೆಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಬಜೆಟ್ ಎಷ್ಟನೇ ಬಜೆಟ್ ಅಂತ ಕೇಳ್ಬೋದು. ಇದು 15ನೇ ಬಜೆಟ್ ಆಗಿದೆ. ಇದು ಯಾವಾಗ ಬಜೆಟ್ ಮಂಡನೆ ಮಾಡಿದ್ದು ಕೂಡ ಒಂದ್ಸಲ KSL ಎಕ್ಸಾಮ್ ಆಲ್ರೆಡಿ ಆಗಿರುವುದು. ಡೇಟ್ ಕೂಡ ಕೇಳುವಂಥ ಚಾನ್ಸ್ ಕೂಡ ಇರುತ್ತೆ. ಯಾವಾಗ ಅಂತ ಕೇಳಿದರೆ ಫೆಬ್ರವರಿ 16ನೇ ತಾರೀಕು ಅಂತ 2024 ಇದು ಬಜೆಟ್ ಮಂಡನೆ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರದ ಸಿಂಪಲ್ ಆಗಿದೆ. ಯಾಕಂದರೆ ಯಾವಾಗಲೇ ಅದೇನೆಂದರೆ ಫೆಬ್ರವರಿ 1ನೇ ತಾರೀಕನ್ನು ಮಾಡುತ್ತದೆ. ಈಗ ಅದನ್ನು ಯಾವಾಗೂ ಅದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಡೇಟ್ ಕೂಡ ನೆನಪಿರಲಿ ನಿಮಗೆ. ಇನ್ನು ಅದೇ ರೀತಿಯಾಗಿ ಬಜೆಟ್ನ ಗಾತ್ರ ಎಷ್ಟು ಕೇಳ್ತಾರೆ. 3,71,383 ಲಕ್ಷ ಕೋಟಿ ಅಂತ ಈ ಬಜೆಟ್ನ ಗಾತ್ರ ಇದೆ. ಅದೇ ರೀತಿಯಾಗಿ ಬಜೆಟ್ ಇನ್ಕಮ್ ಎಲ್ಲಿಂದ ಬರುತ್ತೆ, ಹಾಗಾದರೆ ನಾವು ಖರ್ಚು ಎಲ್ಲಿಗೆ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ ಕೂಡ ನೀವು ಗೊತ್ತು. ಇದು ಪೈಸೆಗಳಲ್ಲಿ ಇರುವಂಥದ್ದು. ಹಾಗಾದರೆ ರಾಜ್ಯ ತೆರಿಗೆ ಆದಾಯದಿಂದ ನಮಗೆ 52 ಪೈಸೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಲದಿಂದ 28 ಪೈಸೆ ಬರುತ್ತೆ. ಇದನ್ನು ನೀವು ಪೈಸೆ ಲೆಕ್ಕದಲ್ಲಿ ಕ್ರಮವಾಗಿ ಕೂಡ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಕೇಂದ್ರದ ತೆರಿಗೆ ಪಾಲು ಎಷ್ಟಿದೆ ಅಂದರೆ 12 ಪೈಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸಬ್ಸಿಡಿ ಹಣ ಎಷ್ಟಂದರೆ 4 ಪೈಸೆ ಇದೆ. ಅದೇ ರೀತಿಯಾಗಿ ರಾಜ್ಯ ತೆರಿಗೆಯೇತರ ಆದಾಯದಿಂದ 4 ಪೈಸೆ ಬರುತ್ತದೆ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ರಾಜ್ಯ ತೆರಿಗೆ ಆದಾಯ 52 ಇದೆಯಲ್ಲ, ಇದು ಒಂದು ವೇಳೆ ಪರ್ಸೆಂಟೇಜಲ್ಲಿ ಕೇಳಿದರೆ ನೀವು ಏನಂತ ಹೇಳಬೇಕ್ರಿ ಅಂತ ಕೇಳಿದ್ರೆ 58% ಅಂತ ಹೇಳಬೇಕು. ಅದೇ ರೀತಿಯಾಗಿ ನೀವು ರಾಜ್ಯ ಸರ್ಕಾರದ ಕಮರ್ಷಿಯಲ್ ಟ್ಯಾಕ್ಸ್ ಇದೆಯಲ್ಲ, ಅದು ಫಸ್ಟ್ ರ್ಯಾಂಕ್ ಇದೆ. ಅದೇ ರೀತಿಯಾಗಿ ಅಬಕಾರಿ ಇದೆಯಲ್ಲ 38,000 ಕೋಟಿ, ಅದು ಕೂಡ ಸೆಕೆಂಡ್ ರ್ಯಾಂಕ್ ಇದೆ. ಈ ರೀತಿ ನೀವು ಈ ರೀತಿ ಕೂಡ ನೆನಪಿಟ್ಟುಕೊಳ್ಬೇಕು ಚಾನ್ಸ್ ಇದೆ. ಇನ್ನು ಪೈಸೆಗಳಲ್ಲಿ ಖರ್ಚು ಎಲ್ಲಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ರಾಜ್ಯ ಸರ್ಕಾರ ಸಾಲವನ್ನು ತೀರ್ಸೋಕ್ಕೆ ಏನು ಮಾಡ್ತಾ ಇದೆ ಅಂದರೆ 18 ಪೈಸೆಯನ್ನು ಖರ್ಚು ಮಾಡ್ತಾ ಇದೆ. ಇತರೆ ಸಾಮಾನ್ಯ ಸೇವೆಗಳಿಗೆ 17 ಅಂತ ಹೇಳ್ತಾ ಇದ್ದಾರೆ. ಸಮಾಜ ಕಲ್ಯಾಣಕ್ಕೆ 15 ಪೈಸೆ, ಇತರೆ ಆರ್ಥಿಕ ಸೇವೆಗಳು ಕೂಡ 15 ಪೈಸೆ, ಕೃಷಿ, ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ 14 ಪೈಸೆಗಳನ್ನು ಖರ್ಚು ಮಾಡ್ತಾ ಇದೆ. ಶಿಕ್ಷಣಕ್ಕೆ 11 ಪೈಸೆ, ಆರೋಗ್ಯಕ್ಕೆ 4 ಪೈಸೆ. ಇದನ್ನು ಕೋಟಿಗಳ ಲೆಕ್ಕದಲ್ಲಿ ಕೂಡ ನಾವು ನೋಡಬೇಕು. ಆವಾಗ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಇದು. ಹಾಗಾದರೆ ಏನು ಶಿಕ್ಷಣಕ್ಕೆ ನಿಮ್ಗೆ ಗೊತ್ತಿರಲಿ 44,000 ಕೋಟಿಗಳನ್ನ ತೆಗೆದಿಟ್ಟಲಾಗಿದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇದು ಕಡಿಮೆ ಅಂತ ನಿಮಗೆ ನೆನಪಿಟ್ಟುಕೋಬೇಕು. ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಎಷ್ಟು ಇಟ್ಟಿದ್ದಾರೆ ಅಂದರೆ 34,000 ಕೋಟಿಯನ್ನು ಹಿಡಿದ್ದಾರೆ. ಇದರಲ್ಲಿ 30,000 ಕೋಟಿ ಗೃಹಲಕ್ಷ್ಮಿಗೆ ಇದಕ್ಕೆ ಖರ್ಚಾಗ್ತಾ ಇದೆ. ಗೃಹಲಕ್ಷ್ಮಿ ಕೊಡ್ತಾಯಿದ್ದಂಥ ಇಲಾಖೆ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತಾನೆ ನೆನಪಿಟ್ಕೋಬೇಕು. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 21,000 ಕೋಟಿಗಳನ್ನು ಮೀಸಲಿಟ್ಟಿದ್ದಾರೆ ಈ ಸಲ ಬಜೆಟ್ನಲ್ಲಿ. ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹೆಲ್ತ್ಗೆ
15,000 ಕೋಟಿ ಅಂತ ನೆನಪಿಟ್ಕೊಳ್ಳಿ. ಸಮಾಜ ಕಲ್ಯಾಣಕ್ಕೆ 13,000 ಕೋಟಿ, ಆಹಾರ ಮತ್ತು ನಾಗರಿಕ ಸರಬರಾಜಿಗೆ 9,000 ಕೋಟಿ, ಕೃಷಿ ಮತ್ತು ತೋಟಗಾರಿಕೆಗೆ 6,688 ಕೋಟಿ ಅಂತ ನೀವು ನೆನಪಿಟ್ಕೋಬೇಕು ಗೆಳೆಯರಿ. ಇನ್ನು ಹಲವು ಯೋಜನೆಗಳು, ಹಲವು ಪ್ರಸ್ತಾಪನೆಗಳು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಅವು ಎಕ್ಸಾಮ್ಗೆ ಡೈರೆಕ್ಟಾಗಿ ನೇರವಾಗಿ ಪ್ರಶ್ನೆಗಳು ಬರ್ತವೆ. ಹೋದ ಸಲ KS ಎಕ್ಸಾಮ್ ನೋಡಿದರೆ ಆ ಬಜೆಟ್ನಲ್ಲಿರುವಂಥ ಸ್ಟೇಟ್ಮೆಂಟ್ಗಳೇನೆ ಸೀರಿಯಲ್ ಆಗಿ ಬಂದಿರೋದನ್ನು ನಾವು ನೋಡಿದ್ದೀವಿ. ಈ ಸಲ ಬಜೆಟ್ ಮೋಸ್ಟ್ ಇಂಪಾರ್ಟೆಂಟ್ ಗೆಳೆಯರೆ, ಇದನ್ನು ಮಿಸ್ ಮಾಡದೆ ನೋಡಿ. ನಾವು ಪ್ರಮುಖವಾದ ಅಂಶಗಳನ್ನು ಇಲ್ಲಿ ಕ್ಯಾರಿ ಮಾಡಿ ತೊಗೊಂಬಂದಿದ್ದೀನಿ. ಇದೊಂದು ಸರಿ ನೀವು ನೋಡಿಕೊಂಡ್ರಿ ಅಂದ್ರೆ ಕೇಳಿದ್ರೆ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ನನ್ನ ಭಾವನೆ ಇದೆ. ಹಾಗಾದರೆ ಬೆಂಗಳೂರು ಸೇರಿದಂತೆ ಎಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ರಾತ್ರಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ 1 ಗಂಟೆಯವರೆಗೆ, ರಾತ್ರಿ 1 ಗಂಟೆಯವರೆಗೆ ವ್ಯಾಪಾರ ವಹಿವಾಟಿಗೆ ಮಾಡೋಕ್ಕೆ ಅವಕಾಶ ಕೊಡೋ ಚಾನ್ಸ್ ಇದೆ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ಕೂಡ ಇದನ್ನು ಜಾರಿಗೆಗಳನ್ನು ಆರಂಭ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ. ಇನ್ನು ಅದೇ ರೀತಿಯಾಗಿ ಕೆಫೆ ಸಂಜೀವಿನಿ ಅಂತ ಬಂದಿದೆ. ಎಲ್ಲಿಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದೊಳಗೆ ಶುಚಿ ರುಚಿ ಆಹಾರ ಒದಗಿಸುವಗೋಸ್ಕರ ಕೆಫೆ ಸಂಜೀವಿನಿ ಯೋಜನೆ ಕೂಡ ಇದೆ ಗೆಳೆಯರೆ. ಹಾಗಾದರೆ ನಿಮಗೆ ಹಲವು ಸಂಜೀವಿನಿಗಳನ್ನು ನೀವು ನೋಡಿದಿರಿ, ಅವು ಕೂಡ ನೆನಪಿಟ್ಕೋಬೇಕು. ಕೆಫೆ ಸಂಜೀವಿನಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಹಾರವನ್ನು ಒದಗಿಸಲಾಕ ಬಂದಿದೆ ಅಂತ ಗೊತ್ತಾಯ್ತು. ಈಗ ಇನ್ನು ರೈತ ಸಂಜೀವಿನಿ ಅಂತ ಹೆಸರು ಕೇಳಿದ್ರಿ, ಕೃಷಿ ಸಂಜೀವಿನಿ ಅಂತ ಹೆಸರು ಕೇಳಿದ್ರಿ. ಅವುಗಳು ಏನಪ್ಪ ಅಂದ್ರೆ ರೈತ ಸಂಜೀವಿನಿ ಯೋಜನೆ ಗೆಳೆಯರೆ ಎದಕ್ಕೆ ಅಂತ ಕೇಳಿದ್ರೆ, ರೈತ ಸಂಜೀವಿನಿ ರೈತ ಏನಾದರೂ ಹೊಲದಲ್ಲಿ ಕೆಲಸ ಮಾಡುವಾಗ ಏನಾದರೂ ಹಾವು ಕಚ್ಚಿ ಬೇರೆ ಅನಾಹುತಗಳಿಂದ ಏನಾದರೂ ಮರಣ ಹೊಂದಿದೆ ಅವನಿಗೆ ಸಹಾಯಧನವಾಗಿ 10,000ದಿಂದ ₹1,00,000ವರೆಗೆ ಸಹಾಯಧನವನ್ನು ಕೊಡುವಂಥ ಯೋಜನೆಯೇ ರೈತ ಸಂಜೀವಿನಿ ಅಂತ ಹೇಳಬೇಕು. ಇನ್ನು ಕೃಷಿ ಸಂಜೀವಿನಿ ಅಂತ BS ಯಡಿಯೂರಪ್ಪ ಸರ್ಕಾರ ಇದ್ದಾಗ ತೊಗೊಂಬಂದಿದ್ರು. ಕೃಷಿ ಸಂಜೀವಿನಿ ಇದಕ್ಕೆ ಈ ಯೋಜನೆ ಸಂಬಂಧಪಟ್ಟಂದ್ರೆ 40 ವಾಹನಗಳನ್ನು ಆರಂಭ ಮಾಡಿ ಅದರಲ್ಲಿ ನೀರು ಮಣ್ಣುಗಳ ಪರೀಕ್ಷೆ ಮಾಡೋಕ್ಕೆ ಆ್ಯಂಬುಲೆನ್ಸ್ಗಳನ್ನು, ಕೃಷಿ ಆ್ಯಂಬುಲೆನ್ಸ್ಗಳನ್ನು ತೊಗೊಂಡು ಬಂದಿರೋದನ್ನು ಕೃಷಿ ಸಂಜೀವಿನಿ ಯೋಜನೆಗಳು ತೊಗೊಂಬಂದಿದ್ದಾರೆ. ಪಶು ಸಂಜೀವಿನಿ ಅಂತ ಇದೆ, ಕೆಫೆ ಸಂಜೀವಿನಿ ಅಂತ ಇದೆ, ಕಹಾಮ್ ಸಂಜೀವಿನಿ ಕೂಡ ಅನ್ನೋದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಗೆಳೆಯರೆ. ಹಾಗಾದರೆ ಬನ್ನಿ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನೀಡುವ ಒಂದು ಮಾಸಾಚನ ಇತ್ತಲ್ಲ ಪ್ರತಿ ತಿಂಗಳು 800ರಿಂದ 1,200ಕ್ಕೆ ಹೆಚ್ಚಳವಾಗಿದೆ. ಇದು ಸ್ಟೇಟ್ಮೆಂಟಲ್ಲಿ ಬರೋ ಕೋಚಿನ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ದೇವದಾಸರಿಗೆ ಕೊಡುವಂಥ 1,500ರಿಂದ ಕೊಡುವ ಇದನ್ನು ಮಾಸಾಚನವನ್ನು ಏನು ಮಾಡಿದ್ದಾರೆ 2,000ಕ್ಕೆ ಹೆಚ್ಚಳ ಮಾಡಿದ್ದನ್ನು ಕೂಡ ನಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಆಯೋಗ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಸೌಹಾರ್ದತೆ ಕಾಪಾಡೋಗೋಸ್ಕರ ವಾರಕ್ಕೆ 1 ಗಂಟೆಗಳ ಕಾಲ ಯಾರಾದರೂ ಹೊರಗಡೆ ಒಂದು ಟೀಚ್ ಮಾಡಿ ಹೋಗ್ತಾರೆ. ಅದಕ್ಕೆ ನಾವು ಮನುಜರು ಅಂತ ಯೋಜನೆ ಕೂಡ ಇದನ್ನು ಜಾರಿಗೆ ತೊಗೊಂಬಂದಿದ್ದಾರೆ. ನಾವು ಮನುಜರು ಯೋಜನೆ ಮೋಸ್ಟ್ ಇಂಪಾರ್ಟೆಂಟು ಎಕ್ಸಾಮ್ಗೆ. ಇದು ಶಾಲಾ ಕಾಲೇಜುಗಳಲ್ಲಿ ಬಂದಿದೆ. ಯಾಕಪ್ಪ ಅಂದ್ರೆ ಸೌಹಾರ್ದತೆಯನ್ನು ಮೂಡಿಸಲಿಕ್ಕೆ. ಹಾಗಾದರೆ ಎಲ್ಲ ಇಲಾಖೆಗಳ ನೇಮಕಾತಿಗಳಲ್ಲಿ ಕ್ರೀಡಾಪಟುಗಳಿಗೆ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಕೇಳಿದ್ರೆ 2% ಉದ್ಯೋಗ ಮೀಸಲಾತಿಯನ್ನು ಈ ಸಲ ಕೊಡ್ತಾ ಇದ್ದಾರೆ. ಮೊದಲು 1 ಇತ್ತು, ಈಗ 2ಕ್ಕೆ ತೊಗೊಂಬಂದಿದ್ದಾರೆ. ಅದೇ ರೀತಿಯಾಗಿ ಏನು ಮಾಡಿದ್ದಾರೆ, ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಎಷ್ಟು ಪರ್ಸೆಂಟೇಜನ್ನು ಕರ್ನಾಟಕ ನೀಡಿದೆ ಅಂತ ಕೇಳಿದ್ರೆ 1% ಅಂತ ಹೇಳಬೇಕು. ಹಾಗಾದರೆ ನೀಡಿದ 2ನೇ ರಾಜ್ಯ ಕೂಡ ಇದೇ ಆಗಿದೆ. ಹಾಗಾದರೆ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ ಅಂತ ಹೇಳಬೇಕು. ಅದೇ ರೀತಿಯಾಗಿ ಬೆಂಗಳೂರನ್ನು ವಿಶ್ವ ದರ್ಜೆಯ ನಗರವನ್ನಾಗಿ ಅಭಿವೃದ್ಧಿಪಡಿಸೋಕೆ ಬ್ರ್ಯಾಂಡ್ ಬೆಂಗಳೂರು ನಗರವನ್ನಾಗಿ ಕೂಡ ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಬೆಂಗಳೂರು ಏನಪ್ಪ ಅಂದ್ರೆ 8 ಸೆಕ್ಟರ್ಗಳಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಗೆಳೆಯರೆ. ಹಾಗಾದರೆ ಒಂದು ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಸ್ಕೈ ಡಾಕನ್ನು 250 ಮೀಟರ್ ಎತ್ತರದ ಸ್ಕೈ ಡಾಕನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ 500 ಕೋಟಿದಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ಬಂದಿದೆ, ಯಾವುದಪ್ಪ ಅಂದರೆ ಕ್ವೀನ್ ಸಿಟಿ ಅಂತ ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದು ಕ್ವೀನ್ ಸಿಟಿ ಕೂಡ ಮೋಸ್ಟ್ ಇಂಪಾರ್ಟೆಂಟು, ಅದು ಬೆಂಗಳೂರಲ್ಲಿ ಆರಂಭ ಮಾಡ್ತಾ ಇದೆ. ನಾಲೆಜು ವೆಲ್ ಬೀಯಿಂಗ್ ಇನೋವೇಷನ್ ಅನ್ನುವಂಥದ್ದು ಇದ್ರ ಲಾಂಗ್ ಫಾರ್ಮ್ ಕ್ವೀನ್ ಸಿಟಿ ಇದಾಗಿದೆ. ಹಾಗಾದರೆ ನೆಕ್ಸ್ಟ್ ಬರೋಣ. ಶಿವಮೊಗ್ಗದ ಒಳಗಡೆ ರಾಯಚೂರು ಮತ್ತು ಚಿಕ್ಕಮಗಳೂರು, ಯಾದಗಿರಿ ಮತ್ತು ಮೈಸೂರಿನಲ್ಲಿ ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಬಾಹ್ಯಾಕಾಶ ಕನಸುಗಳನ್ನು ನನಸು ಮಾಡಲು ತಾರಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ? ಶಿವಮೊಗ್ಗ, ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿ ಮತ್ತು ಮೈಸೂರಿನಲ್ಲಿ ಈ ತಾರಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ತಾರಾಲಯಗಳದ್ದು ಏನಂತಪ್ಪ ಅಂದ್ರೆ, ಈ ತಾರಾಲಯದ ಒಳಗಡೆ ನೀವು ಆದ್ರಿ ಅಂದ್ರೆ ನಮಗೆ ಆಕಾಶದಲ್ಲಿ ಯಾವ ರೀತಿ ಒಂದು ಕಲ್ಪನೆ ಇದೆಯಲ್ಲ, ನಕ್ಷತ್ರಗಳು, ಸೂರ್ಯ ಐತ್ರಿ, ಆ ರೀತಿ ಎಲ್ಲವುಗಳನ್ನು ಇದರಲ್ಲಿ ನಾವು ನೋಡ್ಬೋದಾಗಿದೆ ಗೆಳೆಯರೆ. ನೆಕ್ಸ್ಟ್ ಹೋಗೋಣ. ಹಲವು ಫುಡ್ ಪಾರ್ಕ್ಗಳನ್ನು ಕರ್ನಾಟಕ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಅದು ಎಲ್ಲೆಲ್ಲಿ ಅಂತ ಕೂಡ KS ಎಕ್ಸಾಮ್ದಲ್ಲಿ ಹೋಸಲನೇ ರಿಪೀಟ್ ಆಗಿರೋದನ್ನು ಗೊತ್ತಿರಬೇಕು ನಿಮಗೆ. ಅದೇ ರೀತಿ 2ನೇ ಪೇಪರಲ್ಲಿ ಎಲ್ಲೆಲ್ಲಿ ಫುಡ್ ಪಾರ್ಕ್ ಈ ಸಲ ಅಂತ ಕೇಳಿದರೆ, ಬೆಂಗಳೂರು ಗ್ರಾಮಾಂತರವಾದಂಥ ಪೂಜನಹಳ್ಳಿ ಒಳಗೆ ಇರ್ಬೋದು, ಬಿಜಾಪುರದ ಇಟ್ಟಂಗಿ ಹಾಳಾಗಿರ್ಬೋದು, ಅದೇ ರೀತಿಯಾಗಿ ಶಿವಮೊಗ್ಗದ ಸೋಗಾನೆಯಲ್ಲಿ ಕೂಡ ಫುಡ್ ಪಾರ್ಕ್ ಸ್ಥಾಪನೆ ಮಾಡೋದು ನಿಮಗೆ ಗೊತ್ತಿರಲಿ ಗೆಳೆಯರೆ. ಇನ್ನು ನೆಕ್ಸ್ಟ್ ಹೋಗೋಣ. ಸ್ಥಳೀಯ ಆಹಾರವನ್ನು ಕೈಗೆಟುವ ದರದಲ್ಲಿ ಒದಗಿಸಲು ಮಹಿಳೆಯರೇ ನಡೆಸುವಂಥ ಕೆಫೆ ಸಂಜೀವಿನಿ
ಯೋಜನೆ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಆರಂಭಿಸುತ್ತಿದ್ದು 50 ಕೆಫೆಗಳಿಗೆ ಏನು ಮಾಡಿದ್ದಾರೆ ಅಂದರೆ 7.5 ಕೋಟಿಗಳನ್ನು ಮೀಸಲಿಟ್ಟಿರೋದನ್ನು ನಮಗೆ ನೆನಪಿಟ್ಕೋಬೇಕು. ಗೆಳೆಯರೆ, ಅಪ್ಕಮಿಂಗ್ ನಮ್ದು ಏನಾಗ್ತಾ ಇದ್ದಾರೆ ಎಕನಾಮಿಕ್ಸ್ ಕ್ಲಾಸ್ಗಳನ್ನು ಆರಂಭ ಆಗ್ತಾ ಇದೆ. ಅವುಗಳು ಕೂಡ ನೀವು ವಾಚ್ ಮಾಡ್ಬೋದು. ಡಿಟೇಲ್ ಆಗಿ ಇರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಬಟನನ್ನು ಒತ್ತಿ ಅಂತ ಹೇಳಿ ತಮ್ಮಲ್ಲಿ ಅದೊಂದೇ ವಿನಂತಿ ಮಾಡೋದು, ಬೇರೆ ಏನೂ ವಿನಂತಿ ಇಲ್ಲ. ಗೆಳೆಯರೆ, ಮತ್ತೆ ಹೋಗೋಣ. ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ SC ಮತ್ತು ST ಪಂಗಡದವರಿಗೆ ಸರ್ಕಾರಿ ಮಾನ್ಯತೆಯ ದಾಖಲೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಓನ್ಲಿ ಇದು KK ಅಂತ ಹೇಳ್ತಾ ಇದ್ದೀವಿ. KK ಯಾವಾಗ ಮಾಡಿದ್ದು? ಮೊದಲು HK ಇರೋದನ್ನು KK ಮಾಡಿರೋದು 2019 ಅಂತ ಹೇಳಬೇಕು. ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ BS ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದರು. ಯಾರು ಹೆಸರು ಇಡ್ರಿ ಅಂತ ಹೇಳಿದ್ದಾರೆ ಅಂತ ಕೇಳಿದರೆ ಚಿದಾನಂದ ಮೂರ್ತಿ ಅವರು ಅಂತ ಹೇಳಬೇಕು. ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಡಿಜಿ ಲಾಕರ್ ಅಂತ ಗೊತ್ತಿರಬೇಕು. ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅದು ಡಿಜಿಟಲ್ ಆಗಿರುವಂಥದ್ದು ಆ ಒಂದು ಆ್ಯಪ್ನಲ್ಲಿ ಸುರಕ್ಷಿತವಾಗಿಲು 1000 ಪಂಚಾಯಿತಿಗಳಲ್ಲಿ ನನ್ನ ಗುರುತು ಯೋಜನೆ, ಡಿಜಿ ಲಾಕರಿಗಾಗಿ ನನ್ನ ಗುರುತು ಯೋಜನೆ ಅದು ಎಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಅಂತೇಳಿ ನೆನಪಿಟ್ಕೋಬೇಕು ಗೆಳೆಯರೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕು, ಒಂದು ಪ್ರೇರಣಾ ಕಾರ್ಯಕ್ರಮನ ಜಾರಿಗೆ ತೊಗೊಂಬರ್ತಾರೆ. ಯಾಕೆ ತೊಗೊಂಬರ್ತಾ ಇದ್ದಾರೆ ಅಂತ ಕೇಳಿದ್ರೆ, ಮಹಿಳೆಯರೊಳಗೆ ಮುಟ್ಟಿನ ಕಪ್ಪನ್ನು ಬಳಕೆ ಮಾಡೋದು ಅಂತದ್ದು. ಈಗ ನ್ಯಾಪ್ಕಿನ್ಗಳನ್ನು ಮಹಿಳೆಯರಿಗೆ ಯೂಸ್ ಮಾಡ್ತಾಯಿದ್ರು. ಅದರ ಬದಲಾಗಿ ಮುಟ್ಟಿನ ಕಪ್ಪು ಇದು ರೀಯೂಸಬಲ್ ನ್ಯಾಪ್ಕಿನ್ ಒಂದ್ಸಲ ಮಾಡಿದರೆ ಅದನ್ನು ಬಿಸಾಕಬೇಕು. ಅದು ಒಂದು ತ್ಯಾಜ್ಯವನ್ನು ನಿರ್ವಹಣೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಮುಟ್ಟಿನ ಕಪ್ಪನ್ನು ರೀಯೂಸೇಬಲ್ ಮಾಡುವಂಥದ್ದು. ಇದನ್ನು ಏನು ಮಾಡಬೇಕಂದ್ರೆ ಈಗ ಡೈರೆಕ್ಟ್ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿದರೆ ಅದನ್ನ ಬಗ್ಗೆ ಅಸಹ್ಯ ಪಟ್ಕೊಂಡು ಅಥವಾ ಅದನ್ನು ರೀಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಏನು ಮಾಡೋದಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ, ಸ್ವಸಹಾಯ ಮಹಿಳೆ ಗುಂಪುಗಳಿರ್ತಾರೆ ಅವರಿಗೆ, ಗ್ರಾಮ ಪಂಚಾಯತಿ ಏನಾದರೂ ಒಳಗೆ ಮಹಿಳೆಯರು ಮೆಂಬರ್ ಆಗಿರ್ತಾರಲ್ಲ ಅವರಿಗೆ, ಮತ್ತು ಐದು ಗ್ರಾಮೀಣ ಪ್ರದೇಶದ ಮುಂಚೂಣಿಯಲ್ಲಿರುವಂಥ ಕಾರ್ಯಕರ್ತರಿಗೆ ಮೊದಲು ಕೊಟ್ಟು ಅವರಿಗೆ ಇದರಿಂದ ಅನುಕೂಲ ಆಗುತ್ತೆ, ಇದು ಒಳ್ಳೆಯದಿದೆ, ಇದು ರೀಯೂಸಬಲ್ ಇದೆ ಮತ್ತು ಹೆಲ್ತಿ ಕೂಡ ಇದೆ ಅಂತ ಹೇಳಿ ಮನವರಿಕೆ ಮಾಡಿ ಇವ್ರು ಮಾಡಿದ್ರೇ ಉಳಿಕಿದವ್ರು ಏನು ಮಾಡ್ತಾರೆ ಅಂದರೆ ಇತರ ಮಹಿಳೆಯರು ಯೂಸ್ ಮಾಡ್ತಾರೆ ಅನ್ನೋಗೋಸ್ಕರ ಒಂದು ಪ್ರೇರಣಾ ಕಾರ್ಯಕ್ರಮನ ಜಾರಿಗೆ ತೊಗೊಂಬಂದಿದ್ದಾರೆ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇದು ಒಂದೇ ಇದೆ ಅನ್ನ ಯಾವುದಕ್ಕೆ ನ್ಯಾಪ್ಕಿನ್ಗೆ ಅಥವಾ ಮುಟ್ಟಿನ ಒಂದು ಮಹಿಳೆಯರಿಗೆ ಮಿನಿಸ್ಟರ್ ಸೈಕಲ್ ಆಗ್ತೈತಲ್ಲ ಅದಕ್ಕೋಸ್ಕರ ಹಲವು ಯೋಜನೆಗಳು ಕೂಡ ಇದ್ದಾವೆ. ನಿಮ್ಗೆ ಗೊತ್ತಿರಲಿ, ನನ್ನ ಮೈತ್ರಿ ಯೋಜನೆ ಕೂಡ ಇದೆ. ಇತ್ತೀಚೆಗೆ ನನ್ನ ಮೈತ್ರಿ ಯೋಜನೆ, ಅದನ್ನು ನಾವು ಮರಿಬಾರ್ದು. ಅದೇ ರೀತಿಯಾಗಿ ಈ ಒಂದು ಶುಚಿ ಯೋಜನೆ ಅಂತಲೇ ಇದೆ. ಎಲ್ಲಿ ಈಗ 10 ವರ್ಷದಿಂದ 18 ವರ್ಷದ ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಇದು ಶುಚಿ ಯೋಜನೆ. ನಾವು ನೋಡಿರ್ಬೋದು, ನಿಮಗೆ ಹೈಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ ಈ ಶುಚಿ ಕಿಟ್ಗಳನ್ನು ಕೊಡೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಶುಚಿ ಯೋಜನೆ ಸಂಬಂಧಪಟ್ಟಿದ್ದು ಶಾಲೆಯ ಮಕ್ಕಳಿಗೆ ನ್ಯಾಪ್ಕಿನನ್ನು ಕೊಡುವಂಥದ್ದು. ಹಾಗಾದರೆ ಇದು ಮುಟ್ಟಿನ ಕಪ್ ಕೊಡುವಂಥದ್ದು ಪ್ರೇರಕ ಕಾರ್ಯಕ್ರಮ. ಹಾಗಾದರೆ ಇನ್ನು ಹಾಸ್ಟೆಲಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಕೂಡ ಒಂದು ಇದೆ. ಅದೇನಪ್ಪ ಅಂದ್ರೆ ಶುಚಿ ಸಂಭ್ರಮ ಕಿಟ್ ಸ್ಕೀಮ್ ಅಂತ ಹೇಳಿ, ಶುಚಿ ಸಂಭ್ರಮ ಕಿಟ್ ಸ್ಕೀಮ್ ಕೂಡ ಇದೆ. ಇವು ಏನಪ್ಪ ಅಂದರೆ ಈ ಮುಟ್ಟಿನ ಬಗ್ಗೆ ಇರುವಂತಹ ಸ್ಕೀಮ್ಗಳು ಕೂಡ ನಾವು ನೆನಪಿಟ್ಕೋಬೇಕು. ಇನ್ನು ಅದೇ ರೀತಿಯಾಗಿ ಏನು ಮಾಡಬೇಕು ಅಂದರೆ 100 ಗ್ರಾಮ ಪಂಚಾಯತಿ ಒಳಗಡೆ ಏನು ಮಾಡ್ತಾ ಇದ್ದಾರೆ, ಮಹಿಳೆಯರಿಗೆ ಉದ್ಯೋಗ ಆಧಾರಿತವಾದಂತಹ ಒಂದು ಸ್ಕಿಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಆ ಸ್ಕಿಲ್ ಟ್ರೈನಿಂಗ್ ಬರೀ 100 ಗ್ರಾಮ ಪಂಚಾಯತಿ, 6000 ಗ್ರಾಮ ಪಂಚಾಯತಿಗಳು 100 ಗ್ರಾಮ ಪಂಚಾಯತಿ. ಹಾಗಾದರೆ ಅದರ ಹೆಸರು ಏನಪ್ಪ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ ಅಂತ ನಾ ಕೇಳ್ಬೋದು. ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಬಲೀಕರಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಮಹಿಳೆಯರಿಗೆ ಕೌಶಲ್ಯ ತರಬೇತಿಗಾಗಿ ಅಂತ ಹೇಳಬೇಕು. ಅದೇ ರೀತಿಯಾಗಿ ಗೆಳೆಯರೇ, ನೆಕ್ಸ್ಟ್ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ 1 ಲಕ್ಷ ನೆರವಿನೊಂದಿಗೆ ಏನು ಮಾಡಬೇಕು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳಿಗೆ ಸಹಯೋಗದೊಂದಿಗೆ ಎಣ್ಣೆಗಾನ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆಗಾನ ಎಲ್ಲ ಗ್ರಾಮ ಪಂಚಾಯಿತಿಗಳು ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಏನು KGFನಲ್ಲಿ ಕೋಲಾರದಲ್ಲಿ ಬರುತ್ತಲ್ಲ, ಕೋಲಾರ್ ಗೋಲ್ಡ್ ಇದೆ. KGF ಲಾಂಗ್ ಫಾರ್ಮ್ ಏನು ಹೇಳಿ ನೋಡೋಣ, KGF. ಹಾಗಾದರೆ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆಯನ್ನು ತೊಗೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ನಮ್ಮ ಹಾಸನದಲ್ಲಿ ಒಂದು ತಾರಾಲಯನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಣೆಬೆನ್ನೂರು ಹಾವೇರಿಯಲ್ಲಿ ಬರುತ್ತಲ್ಲ, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಒಣ ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ಬಾಡಿಗೆಯಲ್ಲಿ ಆಲ್ರೆಡಿ ಇರುವಂಥದ್ದು. ಇನ್ನು ಗುರುಮಠಗಲ್ ಏತ ನೀರಾವರಿ ಯೋಜನೆ ಎಲ್ಲಿ ಇದೆ, ಯಾವ ಜಿಲ್ಲೆಯಲ್ಲಿ ಇದು ಕೂಡ ಕೇಳ್ಬೋದು. ಇದೇನಪ್ಪ ಅಂದರೆ ಯಾದಗಿರಿಯಲ್ಲಿರ್ಬೋದು. ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಏತ ನೀರಾವರಿ ಯೋಜನೆ ಉದ್ಘಾಟನೆ ಮಾಡಿದ್ದಾರೆ. ಅದು ಕಲಘಟಗಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆ. ಅದು ಎಲ್ಲಿಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಅಂತ ಕೇಳಬೇಕು. ಈ ರೀತಿ ಲಿಫ್ಟ್ ಇರಿಗೇಷನ್ಗಳು ಭಾಳ ಬರ್ತವೆ ನಮ್ಮ ಕರ್ನಾಟಕದಲ್ಲಿ. ಅವನು ಕೂಡ ನೀವು ಏನು ಮಾಡ್ಬೇಕ್ರಿ, ನೆನಪಿಟ್ಕೋಬೇಕು ಗೆಳೆಯರೆ. ನೆಕ್ಸ್ಟ್ ಹೋಗೋಣ.
ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೊಸದು ಮಾಡಿದ್ದಾರೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಯಾವುದಕ್ಕೆ ಅಂತ ಕೇಳಿದರೆ, ರಾಜ್ಯದ ಒಂದು ಕೃಷಿ ಕ್ಷೇತ್ರವನ್ನು ಒಂದು ಸುಸ್ಥಿರ ಮತ್ತು ಲಾಭದಾಯಕಗೊಳಿಸಲು ಇದನ್ನು ಜಾರಿಗೆ ತಂದಿದ್ದಾರೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಈ ಸಲ ಬಜೆಟಲ್ಲಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಸಮಗ್ರ ಕೃಷಿ ಮೂಲಕ ರೈತರ ಆದಾಯದಲ್ಲಿ ಸುಸ್ಥಿರ ತರಲು ಬೆಂಬಲ ನೀಡುವುದು, ಮಣ್ಣಿನ ಗುಣ ಆಧಾರಿತದಲ್ಲಿ ಪೀಳಿಯಲು ರೈತರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾಯಿದ್ದಾರೆ. ಹಾಗಾದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ನಮ್ಮ ಕೇಂದ್ರ ಸರ್ಕಾರ ಕೂಡ ಹಲವು ಯೋಜನೆ ತಂದಿದೆ. ಅದಕ್ಕೆ PM ಕಿಸಾನ್ ಆಗಿರ್ಬೋದು, 2019ರಲ್ಲಿ ಬಂದಿದೆ. 2022ರಲ್ಲಿ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿ ಒಂದು ಇತ್ತು ಪ್ಲ್ಯಾನಿಂಗೇ, ಅದು ಪೂರ್ತಿ ಸಕ್ಸಸ್ ಆಗಿಲ್ಲ ಅಂತ ಕೂಡ ನಿಮ್ಗೆ ಗೊತ್ತಿರಲಿ. ಅದೇ ರೀತಿ ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಏನು ಮಾಡಿದ್ರು, 2023 ಮತ್ತು 2024ರಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ಲಾಕ ರೈತರಿಂದನೇ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ದು ಕೂಡ ನಮ್ಗೆ ನೆನಪಿರಲಿ ಗೆಳೆಯರೆ. ಇನ್ನು ಅದೇ ರೀತಿಯಾಗಿ ಹೋಗೋಣ. ಇನ್ನು ನೆಕ್ಸ್ಟ್ ಬರ್ತಾ ಇದೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ರಚನೆ ಮಾಡ್ತೀವಿ. ಇದಕ್ಕೆ ಅಧ್ಯಕ್ಷರು ಯಾವಾಗಲೂ CM ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನು ತೊಗೊಂಬಂದಿವಿ ಅಂತ ಕೇಳಿದರೆ, ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳ ನೀತಿ ಯೋಜನೆಗಳ ಸಂಯೋಜನೆ ಮತ್ತು ಅನುಷ್ಠಾನಕ್ಕಾಗಿ ಇದನ್ನು ತೊಗೊಂಬಂದ ಇದ್ದೀವಿ. ಈ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಬರೀ ಕೃಷಿಗೆ ಸಂಬಂಧಪಟ್ಟ ಮಾತ್ರ ಅಲ್ಲೇ ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಇಲಾಖೆಗಳ ನಡುವೆ ಒಂದು ಸಮನ್ವಯವನ್ನು ಸಾಧಿಸುವಗೋಸ್ಕರ ಇದನ್ನು ಜಾರಿಗೆ ತೊಗೊಂಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ನೆಕ್ಸ್ಟ್ ಹೋಗೋಣ. ಕೃಷಿ ಭಾಗ್ಯ ಯೋಜನೆ ಮರು ಜಾರಿಗೆ 2013ರಲ್ಲಿ ಈ ಕೃಷಿ ಭಾಗ್ಯ ಸಿದ್ದರಾಮಯ್ಯ ಸರ್ಕಾರ ಅವರು ಜಾರಿಗೆ ತೊಗೊಂಬಂದಿದ್ರು. ಯಾಕಂದ್ರೆ ಬರಪೀಡಿತ ಎಲ್ಲಿ ತಾಲೂಕುಗಳದಾವಲ್ಲ ಅಲ್ಲಿ ಕೃಷಿ ಹೊಂಡಗಳ ನಿರ್ಮಾಣವನ್ನು ಮಾಡುವುದು ಆಗಿತ್ತು ಈ ಒಂದು ಯೋಜನೆಯ ಉದ್ದೇಶವಾಗಿತ್ತು. ಈಗ ಅದನ್ನು ಮರು ಜಾರಿಗೆ ತೊಗೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಿಲ್ಲೆಟ್ ಯೋಜನೆ ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕಪ್ಪ ಅಂದ್ರೆ ಈ ಸಂಸ್ಕರಿಸಿದ ಸಿರಿಧಾನ್ಯಗಳನ್ನು ಮತ್ತು ಮೌಲ್ಯವರ್ಧಿತ ಸಿರಿ ಉತ್ಪನ್ನಗಳನ್ನು ಏನು ಮಾಡೋದು ಅಂದ್ರೆ ಮಿಲ್ಲೆಟ್ ಉತ್ಪನ್ನಗಳೇನು ಮಾಡೋದು, ಅಗ್ರಿಟೆಕ್ ಕಂಪನಿಗಳು ಮತ್ತು ಚಿಲ್ಲರೆ ಒಂದು ಚೈನ್ಗಳ ಸಹಭಾಗಿತ್ವದೊಂದಿಗೆ ಕೈಗೆಟುಕುವ ದರದಲ್ಲಿ ಜನರಿಗೆ ಸಿಗುವಂಥದ್ದನ್ನು ಮಾಡ್ತಾಯಿದೆ ನಮ್ಮ ಮಿಲ್ಲೆಟ್. ಹಾಗಾದರೆ ನೀವು ನೋಡಿರಿ, 2023 ಏನು ಮಾಡಿದ್ರು, ನಮ್ಮ ಭಾರತದ ಒಂದು ಪ್ರಯತ್ನದಿಂದ ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷನೇ ಆಚರಣೆ ಮಾಡಿತ್ತು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಶ್ರೀ ಅನ್ನ ಯೋಜನೆ ಕೂಡ ಇದೆ. ಇದು ಕೂಡ ನೆನಪಿಟ್ಕೋಬೇಕು. ಶ್ರೀ ಅನ್ನ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟೈತಿ. ಹಾಗಾದರೆ ರೈತ ಸಿರಿ ಯೋಜನೆ ಕೂಡ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ರೈತ ಸಿರಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟೈತಿ. ಯಾರು ಸಿರಿಧಾನ್ಯವನ್ನು ಬೆಳೀತಾರಲ್ಲ ಅವ್ರಿಗೆ ಸಹಾಯಧನವಾಗಿ 1 ಹೆಕ್ಟರ್ಗೆ 10,000 ಕೊಡುವಂಥ ಒಂದು ಯೋಜನೆ ರೈತ ಸಿರಿ ಯೋಜನೆ ಅಂತ ನೆನಪಿಡ್ಬೇಕು. ಒಟ್ಟು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ 3 ಯೋಜನೆಗಳಿಗೆ, ನಮ್ಮ ಮಿಲ್ಲೆಟ್ ಯೋಜನೆ, ರೈತ ಸಿರಿ ಯೋಜನೆ, ಶ್ರೀ ಅನ್ನ ಯೋಜನೆ, 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ ನೀವು ನೆನಪಿಟ್ಕೋರಿ ಗೆಳೆಯರೆ. ಇನ್ನು ಅದೇ ರೀತಿಯಾಗಿ ಈ 1,000 ಸರೋವರಗಳನ್ನು ಎಷ್ಟು ಹೇಳ್ರಿ, ಮನ್ರೇಗಾ ಒಂದು ಅಡಿಯಲ್ಲಿ 5,000 ಸಣ್ಣ ಸರೋವರಗಳನ್ನು ಸ್ಥಾಪನೆ ಮಾಡೋಕ್ಕೂ ನಿರ್ಮಾಣ ಮಾಡಬೇಕಂತ ಹೇಳಿ ಒಂದು ಸ್ಕೀಮ್ ಬಂದಿದೆ. ಅದು ಯಾವುದು, ಸಣ್ಣ ಸರೋವರ ನಿರ್ಮಾಣ ಅಂತ ಹೇಳಿ. ಯಾವುದರ ಅಡಿಯಲ್ಲಿ, ಮನ್ರೇಗಾ ಅಡಿಯಲ್ಲಿ. ಒಟ್ಟು ಎಷ್ಟು, 5,000 ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಅದೇ ರೀತಿಯಾಗಿ ನೆನಪಿಟ್ಕೋಬೇಕು, ಈ ಶಾಪ್ ಅಂತ ಬಂತು. ಈ ಶಾಪ್ ಅಂದರೆ ಏನು ರೀ ಅಂತ ಕೇಳಿದ್ರೆ, ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಪೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ರಾಯಚೂರು ಯೂನಿವರ್ಸಿಟಿದವ್ರದ್ದು ಒಂದು ಕೃಷಿ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದು ಈ ಶಾಪನ್ನು. ಈ ತಂತ್ರಾಂಶನ ಎಲ್ಲ ರೈತರಿಗೆ ಪರಿಚಯ ಮಾಡಬೇಕು ಅಂಥೇಳಿ ಈ ಸಲ ಬಜೆಟ್ನಲ್ಲಿ ಹೇಳಿದ್ದಾರೆ. ಇದೇನು ಮಾಡ್ತೈತಿ, ಕೀಟ ರೋಗಗಳನ್ನು ಮತ್ತು ಪೋಷಕಾಂಶದ ನಿರ್ವಹಣೆಯನ್ನು ಸಲಹೆ ನೀಡುವಂಥದ್ದನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಆಹಾರ ಸಂಸ್ಕರಣಾ ಆಯುಕ್ತಾಲಯನ ಕೂಡ ರಚನೆ ಮಾಡ್ತೀವಿ ಅಂತ ಈ ಸಲ ಹೇಳಿದ್ದಾರೆ. ಫುಡ್ ಪ್ರೊಸೆಸಿಂಗ್ ಕಮಿಷನರೇಟನ್ನು ರಚನೆ ಮಾಡ್ತಾ ಇದ್ದೀವಿ. ಯಾಕಂತ ಕೇಳಿದರೆ, ಆಹಾರ ಸಂಸ್ಕರಣೆ ಉದ್ದೇಶ ಮತ್ತು ಬೆಳೆಗಳಿಗೆ ಸಮರ್ಪಕ ಬೆಲೆ ದೊರಕಿಸುವ ಒಂದು ಉದ್ದೇಶದಿಂದ ಒಂದು ಕೃಷಿ ಇಲಾಖೆ ಅಂಡರ್ದಾಗ ಇದನ್ನು ತೊಗೊಂಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಕಿಸಾನ್ ಮಾಲುಗಳು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಲ. ಕಿಸಾನ್ ಮಾಲುಗಳು ಯಾಕೆ ಅಂದರೆ ಕೇಳಿದರೆ, ತೋಟಗಾರಿಕೆ ಸಂಬಂಧಪಟ್ಟಂಥ ತಾಂತ್ರಿಕ ಸಲಹೆ, ಮಾರುಕಟ್ಟೆ ಸಂಪರ್ಕ, ಬೇಸಾಯ ಪರಿಹಾರ ಮತ್ತು ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸುವುದು ಅಂತ ಹೇಳ್ತಾರೆ. ಕಿಸಾನ್ ಮಾಲುಗಳು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಿದೆ ಅಂತ ನೆನಪಿಟ್ಕೋಬೇಕ್ರಿ. ಅದೇ ರೀತಿಯಾಗಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಕೇಳಿದರೆ, ಆಲ್ರೆಡಿ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಕೇಳಿದರೆ ಬೆಂಗಳೂರಲ್ಲೇ ಇದೆ, ಇಲ್ಲಿ ಹೆಬ್ಬಾಳಲ್ಲಿ ಇದೆ ಅದು. ಅದೇ ರೀತಿಯಾಗಿ ಇನ್ನೊಂದು ಮೀನುಗಾರಿಕಾ ಸಂಶೋಧನಾ ಕೇಂದ್ರ, 2ನೇದಲ್ಲ ಇದು, ಮೀನುಗಾರಿಕೆಯನ್ನು ಉತ್ಪನ್ನಗಳ ಒಂದು ಸಂಸ್ಕರಣೆ ಮಾಡೋಕ್ಕೆ ಇದು ಬಂದಿರುವಂಥ ಒಂದು ಕೇಂದ್ರ ಇದು ಎಲ್ಲಿಪ್ಪ ಅಂದರೆ ಹೊನ್ನಾವರದ, ಉಡುಪಿ ಜಿಲ್ಲೆ ಹೊನ್ನಾವರದ ಕಾಸರಗೂಡು ಅಲ್ಲ ಕಾಸರಕೋಡುನಲ್ಲಿ ಏನು ಮಾಡ್ತೀವಿ, ಇದನ್ನು ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಐ ಥಿಂಕ್ ರೀಸೆಂಟ್ಲಿ ಒಂದು ನ್ಯೂಸ್ನಾಗಿತ್ತು ರೀ, ಇದನ್ನು ರೀಪ್ಲೇಸ್ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ ಅಂತ ನ್ಯೂಸಲ್ಲಿ ಇದೆ. ಇದು ಅದು ಎಲ್ಲಿ ಅಂತ ನನಗೆ ಸೆಟ್ ಶ್ಯೂರಾಗಿ ಗೊತ್ತಿಲ್ಲ, ನೀವು ತಿಳ್ಕೊಳ್ಳಿ ಅಂತ ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನೊಂದು ಯೋಜನೆ ಇದೆ,
ಯಾರು ಮೀನುಗಾರಿಕೆ ಏನು ಮತ್ಸ್ಯ ಆಶಾಕಿರಣ ಯೋಜನೆ. ಯಾರು ಮೀನುಗಾರರಿದಾರಲ್ಲ ಅವರಿಗೆ ಏನು ಮಾಡ್ತಾರೆ ಅಂದ್ರೆ ಒಂದು ಪರಿಹಾರ ಮೊತ್ತವಾಗಿ 1500 ಕೊಡ್ತಾಯಿದ್ರು. ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಬಜೆಟ್ನಲ್ಲಿ 3000 ಕೊಡೋದನ್ನು ಘೋಷಣೆ ಮಾಡಿದ್ದಾರೆ. ಇದು ಕೂಡ ಈ ಪ್ರಿವಿಯಸ್ ಎಕ್ಸಾಮ್ದಲ್ಲಿ ಬಂದು ಹೋಗಿರೋದೆ. ಮತ್ಸ್ಯ ಆಶಾಕಿರಣ ಯೋಜನೆ ಇದೇನಪ್ಪ ಅಂದ್ರೆ ಮೀನುಗಾರಿಕೆಗೆ ಇದು ಕೊಡುವಂಥ ಒಂದು ಸಹಾಯಧನ 1500ರಿಂದ 3000ಕ್ಕೆ ಹೆಚ್ಚಿಸಲಾಗಿದೆ. ಗೆಳೆಯರೆ ನೆಕ್ಸ್ಟ್ ಹೋಗೋಣ. ಸಮುದ್ರ ಆಂಬ್ಯುಲೆನ್ಸ್ ಯೋಜನೆ ಕೂಡ ಇದೆ. ಏನಪ್ಪ ಅಂದರೆ ಸಮುದ್ರ ಮೀನುಗಾರರು ಮೀನುಗಾರಿಕೆಗೆ ತೆರಳಿದಾಗ ಏನಾದರೂ ಅಪಘಾತ ಅನಾರೋಗ್ಯ ಒಳಗಾದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ರಕ್ಷಣೆ ಮಾಡೋಕ್ಕೋಸ್ಕರ ರಾಜ್ಯದಲ್ಲೇ ಮೊದಲ ಬಾರಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸಮುದ್ರ ಆಂಬ್ಯುಲೆನ್ಸ್ ಯೋಜನೆ ಅಂತ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಗೆಳೆಯರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದೆ. ಏನು ಮಾಡ್ತಾಯಿದ್ರೆ ನಮ್ಮಲ್ಲಿ ಹಲವು MSP ಒಳಗೆ ಅಡಿಯಲ್ಲಿಲ್ಲ. ಯಾವ್ಯಾವು ಗೊತ್ತಿರಬೇಕು ಅವು. ಅಡಿಕೆ ಇಲ್ಲ, ಈರುಳ್ಳಿ ಇಲ್ಲ, ದ್ರಾಕ್ಷಿ ಇಲ್ಲ, ಮಾವು ಇಲ್ಲ, ಬಾಳೆ ಇಲ್ಲ, ಇತರೆ ತೋಟಗಾರಿಕಾ ಬೆಳೆಗಳು MSPಯಲ್ಲಿ ಇಲ್ಲ. ಅದಕ್ಕೆ ಏನು ಮಾಡಿದ್ವು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಕೇಂದ್ರ ಸರ್ಕಾರನ ಇದನ್ನು ಏನು ಮಾಡ್ತೈತೆ ಅಂದರೆ CACPದವ್ರು ಏನು ಮಾಡ್ತಾರೆ, ಬೆಂಬಲ ಬೆಲೆಯನ್ನು ಘೋಷಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ FRP ಎದಕ್ಕಿದೆ ಅಂತ ಕೇಳಿದರೆ ಕಬ್ಬಿಗಿದೆ ಅಂತ ಹೇಳಬೇಕು ನೀವು. ಅದೇ ರೀತಿಯಾಗಿ ಇದನ್ನು ಏನು ಮಾಡಿದ್ದಾರೆ ಅಂದರೆ MS ಸ್ವಾಮಿನಾಥನ್ ಒಂದು ವರದಿಯನ್ನು ಕೊಟ್ಟಿದೆ. ಏನಪ್ಪ ಅಂದ್ರೆ ವ್ಯವಸಾಯಕ್ಕೆ ತಗುಲುವ ವೆಚ್ಚ ಮತ್ತು 50% ಲಾಭಾಂಶ ಆಧರಿಸಿ MSP ನಿಗದಿ ಮಾಡುವಂತೆ ಅವರು ಒತ್ತಾಯವನ್ನು ಮಾಡಿದರು ತಮ್ಮ ರಿಪೋರ್ಟಲ್ಲಿ. ಇದನ್ನು ಕೂಡ ಜಾರಿಗೊಳಿಸಿರಿ ಅಂತ ಹೇಳಿ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಗೆಳೆಯರೆ. ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆ ಏನು ಮಾಡ್ತಾಯಿದ್ದಾರೆ ಅಂದರೆ ಬೆಂಗಳೂರಿನ ದಾಸನಪುರ, ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಳಗಾವಿಯ ಮಾರುಕಟ್ಟೆಗಳಲ್ಲಿ ಈ PPP ಮಾದರಿ ಒಳಗೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಶೂನ್ಯ ತ್ಯಾಜ್ಯ ತರಕಾರಿ ಮಾರುಕಟ್ಟೆಗಳಾಗಿ ಪರಿವರ್ತನೆಯನ್ನು ಮಾಡುವಂಥ ಯೋಜನೆ ಆಗಿದೆ ಇದು. ಇನ್ನು ಅದೇ ರೀತಿಯಾಗಿ ಗೆಳೆಯರೆ ಏನಪ್ಪ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಸಮಾಲೋಚನೆ ಮಾಡಿ ಏನು ತುಂಗಭದ್ರಾ ಜಲಾಶಯ ಏನು ಹೂಳು ತುಂಬಿಕೊಂಡೈತಲ್ಲ ಅದಕ್ಕೆ ಒಂದು ಸಮಾನಾಂತರವಾಗಿ ಒಂದು ಹೊಸ ಅಣೆಕಟ್ಟವನ್ನು ಸ್ಥಾಪನೆ ಮಾಡಬೇಕು, ಒಂದು ಜಲಾಶಯ ನಿರ್ಮಾಣ ಮಾಡಬೇಕಂತೇಳಿ ಕೊಪ್ಪಳದ ಒಂದು ನವಲಿ ಬಳಿ ಸಮತೋಲಿತ ಜಲಾಶಯ ಅನುಷ್ಠಾನ ಮಾಡ್ತೀವಿ ಅಂತ ಈ ಸಲ ಬಜೆಟ್ನಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಜಲಾಶಯಗಳ ಹಿನ್ನೀರು ಇರ್ತೈತಲ್ಲ ಅಲ್ಲಿ ಸೋಲಾರ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಬೇಕಂತ ಉದ್ದೇಶ ಕೂಡ ಈ ರಾಜ್ಯ ಸರ್ಕಾರದಿದೆ. ಇನ್ನು ಪ್ರಗತಿಯಲ್ಲಿರುವ ಒಂದು ಕೆರೆ ತುಂಬು ಯೋಜನೆಗಳು ಕೂಡ ಪೂರ್ಣಗೊಳಿಸ್ತೀವಿ ಅಂತೇಳಿ ಈ ಸಲ ಬಜೆಟ್ನಲ್ಲಿ ಹೇಳಿದ್ದಾರೆ. ಗೆಳೆಯರೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಆಯವ್ಯಯದ ಬಜೆಟ್ ಐತಲ್ಲ ಇದು ರಾಜಸ್ವ ಎಷ್ಟು, ಬಂಡವಾಳ ಸ್ವೀಕೃತಿ ಎಷ್ಟು, ವಿತ್ತೀಯ ಕೊರತೆ ಎಷ್ಟು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ನಾ ಆಗಲೇ ಡಿಸ್ಕಸ್ ಮಾಡಿದಾಗೆ ಏನಪ್ಪ ಅಂದ್ರೆ ಒಟ್ಟು ಬಜೆಟ್ ಗಾತ್ರ 3,71,383 ಅಂತೇಳಿ ಗೊತ್ತಾಯಿತು. ಇಲ್ಲಿ ಒಟ್ಟು ಎಷ್ಟು ಟೋಟಲ್ ಜಮೆ ಆಗುತ್ತೆ ಅಂತ ಕೇಳಿದ್ರೆ 3,68,674 ಕೋಟಿ ಏನಾಕೈತಿ ಅಂದ್ರೆ ಜಮೆ ಆಕೈತಿ. ಇನ್ನೇನು 5,000 ಕೋಟಿ ಇದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಕೊರತೆ ಅಂತ ಹೇಳ್ತೀವಿ. ಬಜೆಟ್ನಲ್ಲಿ 3 ಪ್ರಕಾರ ಅಂತ ನಿಮಗೆ ಗೊತ್ತಿರಬೇಕು. ಒಂದು ಸಮತೋಲಿತ ಬಜೆಟು, ಹೆಚ್ಚುವರಿ ಬಜೆಟು, ಕೊರತೆ ಬಜೆಟು. ಯಾವಲ್ಲಿ ಕೊರತೆ ಬಜೆಟನ್ನು ನಾವು ಏನು ಮಾಡ್ತೀವಿ, ಇದು ಕೊರತೆ ಬಜೆಟ್ ಅಂತ ನಿಮ್ಗೆ ಗೊತ್ತಾಯ್ತು ಈಗ, ಯಾಕಂದರೆ 5,000 ಕೋಟಿ ಕೊರತೆ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಂಡವಾಳ ಸ್ವೀಕೃತಿ ಇಲ್ಲಿದೆ, ಒಟ್ಟು ವೆಚ್ಚ ಎಷ್ಟಿದೆ ಅಂತ ಇಲ್ಲಿದೆ, ರಾಜಸ್ವ ವೆಚ್ಚ ಅಂತ ಇದೆ, ಬಂಡವಾಳ ವೆಚ್ಚ ಇದೆ, ಒಟ್ಟು ಸಾಲ ಎಷ್ಟು ತಗೋತೀವಿ ಅಂತ ಕೂಡ ಭಾಳ ಇಂಪಾರ್ಟೆಂಟು, 1,00,000 ಕೋಟಿ ಹೌದಾ. ಅದೇ ರೀತಿಯಾಗಿ ಸಾಲ ತಗೋತೀವಿ, 1,05,246 ಕೋಟಿ ಸಾಲವನ್ನು ಎತ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ವಿತ್ತೀಯ ಕೊರತೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 82,000 ಕೋಟಿ ಆಗುತ್ತೆ ಅಂತೇಳಿ ನೀವು ನೆನ್ಪಿಟ್ಕೋಬೇಕು ಗೆಳೆಯರಿ. ಇನ್ನು ಬಜೆಟ್ನಲ್ಲಿ ಶಾಲಾ ಶಿಕ್ಷಣ ಅಂದರೆ ಇನ್ನು ಸೆಕ್ಟರ್ ವೈಸ್ ನೋಡೋಣ. ಹೆಲ್ತು, ಎಜುಕೇಷನ್ನು, ಸಮಾಜ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ ಅಲ್ಲಿ ಬರುವಂಥ ಪ್ರಮುಖ ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ನಾವೇನು ಮಾಡೋಣ ರೀ ಅಭ್ಯಾಸವನ್ನು ಮಾಡೋಣ. ಈಗ ಶಿಕ್ಷಣದ ಬಗ್ಗೆ ಇರುವಂಥದ್ದು ಏನು ಇರ್ಬೋದು, ವಿದ್ಯಾರ್ಥಿಗಳಿಗೆ ಗಣಿತವನ್ನು ಕಲಿಸೋಗೋಸ್ಕರ ಗಣಕ ಕಾರ್ಯಕ್ರಮ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಯೋಜನೆ ಇದೆ, 6ನೇ ತರಗತಿ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಹಿಂದೆ ಉಳಿದಿರ್ತಾರಲ್ಲ ಅವರಿಗೆ ಕಲಿಕೆ ಮುಂದುವರಿಸಬೇಕಂತೇಳಿ ಮತ್ತು ಅವರನ್ನು ಅವ್ರ ಕಲಿಕಾ ಸಾಮರ್ಥ್ಯವನ್ನು ಸುಧಾರಣೆ ಮಾಡ್ಬೇಕಂತೇಳಿ ಒಂದು ಸ್ಕೀಮ್ ಬಂದಿದೆ. ಅದು ಯಾವಪ್ಪ ಅಂದ್ರೆ ಮರುಸಿಂಚನ ಕಾರ್ಯಕ್ರಮ ಅಂತೇಳಿ. ಮರುಸಿಂಚನ ಕಾರ್ಯಕ್ರಮ ಯಾರಿಗೆ, 6 ಮತ್ತು 7ನೇ ತರಗತಿಯರಿಗೆ ಕಲಿಕಾ ಸಾಮರ್ಥ್ಯವನ್ನು ಸುಧಾರಿಸುವುದೇ ಆಗಿದೆ. ಅದೇ ರೀತಿಯಾಗಿ ಏನು ಮಾಡ್ತಂದ್ರೆ ಪ್ರೌಢಶಾಲೆಗಳಲ್ಲಿ ವಿಜ್ಞಾನ ಪ್ರಯೋಗಾಲಯವನ್ನು ಕೂಡ ತೊಗೊಂಬರ್ತೀವಿ, ಕಂಪ್ಯೂಟರ್ ಲ್ಯಾಬ, ಇಂಟರ್ನೆಟ್ ಸೌಲಭ್ಯ ಕೂಡ ಕೊಡ್ತೀವಿ. ಅದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ದ್ವಿಭಾಷೆ ಮಾಧ್ಯಮ ಶಾಲೆಗಳನ್ನು ಕೂಡ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಇನ್ನೊಂದು ನಾವು ಮುನುಜರು ಅಂತೇಳಿ ಮೋಸ್ಟ್ ಇಂಪಾರ್ಟೆಂಟು, ವಾರಕ್ಕೆ 2 ಗಂಟೆಗಳ ಕಾಲ ಶಾಲಾ ಕಾಲೇಜುಗಳಲ್ಲಿ ಏನು ಮಾಡಬೇಕು ಅಂದರೆ ಸಾಮಾಜಿಕ ಸಾಮರಸ್ಯ ಮತ್ತು ವೈಜ್ಞಾನಿಕ ಮನೋಭಾವ ಮತ್ತು ಸಹಭಾಗಿತ್ವದ ವಿದ್ಯಾಕೇಂದ್ರವಾಗಿ ರೂಪಿಸುವುದು ಇದರ ವಿಚಾರವಾಗೈತಿ ಅಂತ ಹೇಳ್ತೀವಿ. ಇನ್ನು ಇಂಪಾರ್ಟೆಂಟ್ ಮೋಸ್ಟು ಸೆಕ್ಷನ್ ಏನಾಗಿದೆ, ಬೇರು ಚಿಗುರು ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಈ ಹೈಯರ್ ಎಜುಕೇಷನ್ದೊಳಗೆ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಪೋಷಣೆ ಮಾಡಿದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಬೇರು ಚಿಗುರು ಹಳೆಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದು ಇದು. ನೆಕ್ಸ್ಟ್ ಹೋಗೋಣ. ಇನ್ನು ಪ್ರೇರಣಾ ಕಾರ್ಯಕ್ರಮ ಎದಕ್ಕಿದೆ ಅಂತ ಕೇಳಿದರೆ ಈ ಗೌರ್ಮೆಂಟು ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕು ಅಂದ್ರೆ ನಾಗರಿಕ ಸೇವಾಧಿಕಾರಿಗಳು ಅಂದರೆ ಸಿವಿಲ್ ಸರ್ವೆಂಟ್ ಯಾರಿರ್ತಾರೋ ಮತ್ತು ಉದ್ಯಮಿಗಳು ಇರ್ತಾರಲ್ಲ ಅವರಿಂದ ಪ್ರೇರಣೆ ಹೆಸರಿನಲ್ಲಿ ಮಾರ್ಗದರ್ಶನವನ್ನು ಕೊಡೋದು ಕಾರ್ಯಕ್ರಮವೇ ಪ್ರೇರಣಾ ಕಾರ್ಯಕ್ರಮ ಅಂತ ನಿಮಗೆ ಗೊತ್ತಿರಲಿ. ಅದೇ ರೀತಿ ಗೆಳೆಯರೆ ನೆಕ್ಸ್ಟ್ ಹೋಗೋಣ. ಏನು ಹೇಳ್ತಾ ಇದ್ದೀನಿ, ಸಾರಿಗೆ ಇಲಾಖೆಯಲ್ಲಿ ಘೋಷಣೆ ಮಾಡುವಂಥ ಯೋಜನೆಗಳು ಯಾವುವು ಅಂತ ಕೇಳಿದರೆ ಇನ್ಮೇಲೆ ನಾವು ಡ್ರೈವಿಂಗ್ ಲೈಸೆನ್ಸ್ ಹೋಗ್ಬೇಕಂದ್ರೆ ನಾವೇ ಏನು ಮಾಡ್ತೀವಿ, ಎಲ್ಲಿ ಪರೀಕ್ಷಾ ಕೇಂದ್ರ ಇರ್ತಾವಲ್ಲ ಆ ವಾಹನಗಳು ತೊಗೊಂಡು ಅಲ್ಲಿ ಪರೀಕ್ಷೆ ಮಾಡ್ತಿದ್ವಿ. ಈಗ ಸ್ವಯಂ ಚಾಲಿತವಾಗಿ ನಾವು ಏನಪ್ಪ ಅಂದ್ರೆ ಚಾಲನಾ ಪರೀಕ್ಷಾ ಪತ್ರಗಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಪ್ಪ ಅಂತ ಕೇಳಿದ್ರೆ ಉಡುಪಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳ್ತಾರೆ, ನೆಲಮಂಗಲ, ಮಡಿಕೇರಿ, ಮಧುಗಿರಿಯಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲ ಗೆಳೆಯರೆ, ಸಾರಿಗೆ ಸಂಸ್ಥೆಗಳಲ್ಲಿ BMTC ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಸೇರ್ಪಡೆ ಮಾಡಿದ ಕ್ರಮ ಗುರುತಿಸಿ ಸ್ಮಾರ್ಟ್ ಸಿಟಿ ವಿಭಾಗದ ಒಳಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾವುದು, ಆರ್ಡರ್ ಆಫ್ ಮೆರಿಟ್ ಅಂತ ಹೇಳಿ ದೆಹಲಿ ಸ್ಕ್ವಾಶ್ ಸಂಸ್ಥೆ ಇದನ್ನು ನೀಡೈತಿ. BMTC ಒಂದು ಅವಾರ್ಡ್ ತೊಗೊಂಡೈತಿ. ಅದು ಯಾವುದಪ್ಪ ಅಂದ್ರೆ ಆರ್ಡರ್ ಆಫ್ ಮೆರಿಟು. ಯಾವುದಕ್ಕೋಸ್ಕರ ಸ್ಮಾರ್ಟ್ ಸಿಟಿ ವಿಭಾಗದೊಳಗೆ ನಾವು ಏನು ಮಾಡಿದ್ವಿ, ಎಲೆಕ್ಟ್ರಿಕ್ ವಾಹನಗಳನ್ನು ಜಾರಿಗೆ ತೊಗೊಂಬಂದಿವಿ. ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, PAM ಯೋಜನೆ ಅಂತ ಹೇಳಿ. ಈ PAM ಯೋಜನೆ ಅದಕ್ಕೆ ಸಂಬಂಧಪಟ್ಟಿದ್ರೆ ಫಾಸ್ಟರ್ ಅಡಾಪ್ಟೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ ಇಂಡಿಯಾ ಅಂತ ಬರ್ತೈತಿದ. ಈ PAM ಯೋಜನೆಯನ್ನು ಇದು ಹೆವಿ ಇಂಡಸ್ಟ್ರಿ ಅಂದರೆ ಬೃಹತ್ ಕೈಗಾರಿಕೆ ಮಂತ್ರಾಲಯದಲ್ಲಿ ಭಾರತ ಸರ್ಕಾರದಲ್ಲಿ ಇರುವಂಥ ಜಾರಿ. ಈ ಅಂಡರದಲ್ಲಿ ಎಲೆಕ್ಟ್ರಿಕ್ ವಾಹನಗಳು BMTC ಓಡ್ತಾ ಇರೋದವೆ. ನೀವು ಅಲ್ಲಿ ಗುರುತು ನೋಡಿರ್ಬೋದು, BMTCಗಳನ್ನು PAM ಅಂತ ಬರೆದಿರ್ತಾರೆ. ಈಗ ಕೂಡ ಅದರ ಹೆಸರು ಕೂಡ ಚೇಂಜ್ ಆಗಿದೆ. ಏನಂದರೆ ಇ ಡ್ರೈವ್ ಅಂತ ಆಗಿದೆ. PAM ರೀನೇಮ್ ಆಗಿದೆ. ಏನಪ್ಪ ಅಂತ ಕೇಳಿದರೆ ಇ ಡ್ರೈವ್ ಅಂತ ಗೊತ್ತಿರಲಿ ನಿಮಗೆ ಗೆಳೆಯರೆ. ನೆಕ್ಸ್ಟ್ ಹೋಗೋಣ. ಹೆಲ್ತ್ ಡಿಪಾರ್ಟ್ಮೆಂಟ್ ಏನೇನು ಬರ್ತಾ ಇದೆ ಅಂತ ಕೇಳಿದರೆ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳು ಮತ್ತು ತೀವ್ರ ಅಸ್ವಸ್ಥತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸುವ ಉದ್ದೇಶದಿಂದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಏನಪ್ಪ ಅಂತ ಕೇಳಿದರೆ ಆಧುನಿಕ ಕ್ರಿಟಿಕಲ್ ಕೇರ್ ಬ್ಲಾಕ್ ಅಂತ ಹೇಳಿ. ಅದೇ ರೀತಿ ಗೆಳೆಯರೆ, ಈ TB ಮುಕ್ತ ನಾವು ಯಾವಾಗ ಗುರಿಯನ್ನು ಸಾಧಿಸ್ಕೊಂಡು ಇಟ್ಟಿವಿ ಅಂತ ಕೇಳಿದ್ರೆ 2025 ಕರ್ನಾಟಕ ಸರ್ಕಾರ ಅಂತೇಳಿ ನಿಮಗೆ ಗೊತ್ತಿರಲಿ. ಅಷ್ಟೇ ಅಲ್ಲದೆ ಅಂತ ಕೇಳಿದ್ರೆ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅಂತ ಕೇಳಿದ್ರೆ ರಾಯಚೂರಲ್ಲಿ, ಮೈಸೂರಲ್ಲಿ, ಬಳ್ಳಾರಿಗಳಲ್ಲಿ ಅಂಥೇಳಿ ಗೊತ್ತಿರಲಿ. ಅಷ್ಟೇ ಅಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ಕೀಮ್ ಯಾವುದು, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಡಿಜಿಟಲ್ ಹೆಲ್ತ್ ಸೊಸೈಟಿಯನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರ ಆರೋಗ್ಯ ಮಾಹಿತಿಯನ್ನು ಡಿಜಿಟಲೀಕರಣಕ್ಕೋಸ್ಕರ ಡಿಜಿಟಲ್ ಹೆಲ್ತ್ ಸೊಸೈಟಿ ಕೂಡ ಬರ್ತಾ ಇದೆ. ಗೆಳೆಯರೆ, ನಿಮ್ಗೆ ಗೊತ್ತಿರಬೇಕು ಮೈತ್ರಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟೈತೆ ಕೇಳಿದ್ರೆ ಇದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟೈತಿ. ಇದು ಒಂದು ಮಾಸಾಚನವನ್ನು ಕೊಡೋದಾಗಿದೆ. 800ರಿಂದ 1200ವರೆಗೆ ಮಾಸಾಚನ ಕೊಡುವುದು ಯೋಜನೆ. ಮೈತ್ರಿ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ. ಅದೇ ರೀತಿಯಾಗಿ ಏನು ಪೌರಾಡ ತಿಳುವಳಿಕೆ ಯಾವ ಇಲ್ಲ ಬಂದಾವ ಅಂತ ಕೇಳಿದ್ರೆ ನೋಡ್ರಿ, ಸ್ಮಾರ್ಟ್ ಸಿಟಿ ಯೋಜನೆ ನಗರಗಳ ಅಭಿವೃದ್ಧಿಗೆ ಬಂದಿದ್ದು, ಅಮೃತ್ ಯೋಜನೆ ನಗರಗಳ ಅಭಿವೃದ್ಧಿ ಮತ್ತು JNRM ಅಂತ ಇದೆ, ಅದು ಕೂಡ ನಗರಗಳ ಅಭಿವೃದ್ಧಿಗೋಸ್ಕರ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬಂದಿದೆ. ಈ ಸಾಲಿನ ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ಸೇರ್ಪಡೆ ಆಗಿದೆ. ಅದೇ ಯಾವುದಪ್ಪ ಅಂತ ಕೇಳಿದ್ರೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2.0 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದ 10 ಏನು ಮಹಾನಗರ ಪಾಲಿಕೆಗಳಿದಾವಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 2,000 ಕೋಟಿಯನ್ನು ತೆಗೆದಿಟ್ಟಿವಿ ಈ ಬಜೆಟ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಆಲ್ರೆಡಿ ಹೇಳಿದ್ದೀವಿ. ಇಂಟಿಗ್ರೇಟೆಡ್ ಟೌನ್ಶಿಪ್ ಎಲ್ಲೆಲ್ಲಿ ಬರ್ತಾ ಇದೆ, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, KGF, ಬಳ್ಳಾರಿ, ತುಮಕೂರುದಲ್ಲಿ ಇದು ಸ್ಥಾಪನೆ ಆಗ್ತಾ ಇದೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗಳು ಅಂತ ಹೇಳ್ಬೇಕು. ಇನ್ನು ಅದೇ ರೀತಿಯಾಗಿ ಈ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದು ಪ್ರತ್ಯೇಕ ಸಚಿವಾಲಯನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾರೀ ಟ್ರೈಬಲ್ಗೆ ಒಂದು ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ SCಗೆ ಒಂದು ಇದೆ, ಆಲ್ರೆಡಿ ಹಿಂದುಳಿದ OBCಗೆ ಕೂಡ ಒಂದು ಪ್ರತ್ಯೇಕ ಸಚಿವಾಲಯ ಆಗಿದೆ. ಶಿವರಾಜ್ ತಂಗಡಿಗೆ OBC ಅದು ಇದ್ರದ್ದೊಂದು ಮಿನಿಸ್ಟರ್ ಇರೋದು. ಅದೇ ರೀತಿಯಾಗಿ ಈ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗಳು ಆಶ್ರಮ ಶಾಲೆಗಳು ಅಂತ ಬರ್ತವೆ. ಅದು ಎಲ್ಲಿಂದ ಅಂದರೆ 1ರಿಂದ 5ನೇ ತರಗತಿವರೆಗೆ ವಸತಿಯುತ ಶಾಲೆಗಳು. ಈ ಒಂದು ಶಾಲೆಗಳಿಗೆ ರೀನೇಮ್ ಮಾಡ್ತಾ ಇದ್ದೀವಿ. ಆ ರೀನೇಮ್ ಏನಪ್ಪ ಅಂತ ಕೇಳಿದರೆ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಅಂತ ಮರುನಾಮಕರಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಹೇಳ್ತಾ ಇದ್ದಾರೆ, ಶಾಲೆಗಳ ಉನ್ನತೀಕರಣ ಅಂದರೆ ಹೊಸದಾಗಿ 6ರಿಂದ 8ನೇ ತರಗತಿಗಳು ಕೂಡ ಇಲ್ಲಿ ಆರಂಭ ಮಾಡ್ತೀವಿ. ಈಗ 1ರಿಂದ 5 ಇದೆಯಲ್ಲ, ಇನ್ನು 1ರಿಂದ 8
ಬಿಟ್ಟು ಏನಾಗ್ತವೆ ಅಂದರೆ ಆಶ್ರಮ ಶಾಲೆಗಳು ಆಗ್ತವೆ. ಅದ್ರ ಹೆಸರು ಕೂಡ ಚೇಂಜ್ ಆಗ್ತಾ ಇದೆ, ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ. ಗೆಳೆಯರು ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂದ್ರೆ OBCಗಳ ಬಗ್ಗೆ ಹೇಳ್ತಾ ಇದೆ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸುತ್ತಿರುವ ಏನು ಆಶ್ರಮ ಶಾಲೆಗಳದಲ್ಲ, ಇಲ್ಲಿ OBC ಅಂದ್ರದಾಗ ಏನು ಆಶ್ರಮ ಶಾಲೆಗಳದಾರಲ್ಲ ಅದಕ್ಕೂ ಕೂಡ ರೀನೇಮ್ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಡಿ ದೇವರಾಜ ಅರಸು ವಸತಿ ಶಾಲೆಗಳೆಂದು ಅಂತ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಹೋಗೋಣ. ಈ ಆಹಾರ ಇಲಾಖೆ ಒಳಗೆ ಏನು ಬರ್ತಾ ಇದೆ ಅಂತ ಕೇಳಿದ್ರೆ ಅನ್ನಭಾಗ್ಯ ಯೋಜನೆ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಅದೇ ಇಲ್ಲಿ ಕೊಟ್ಟಿರೋದು. ಇನ್ನು ಗೆಳೆಯರೆ ಅಷ್ಟೇ ಅಲ್ಲದೆ ಈ ಅನ್ನಭಾಗ್ಯ ಯೋಜನೆ 2013 ಒಂದು ಆ್ಯಕ್ಟ್ ಇದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಒಳಗೆ ನಾವೇನು ನಿಯಮ ಮಾಡ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ನಾಗರಿಕನು ಹಸಿವಿನಿಂದ ಸಾಯಬಾರದು ಅಂತ ಈ ಆ್ಯಕ್ಟ್ ಹೇಳುವಂಥದ್ದು ಗೊತ್ತಿರಲಿ. ಇನ್ನು ಅಷ್ಟೇ ಇಲ್ಲ, ಅನ್ನ ಸುವಿಧೆ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ ಯಾರಿಗೆ 80 ವರ್ಷ ವಯಸ್ಸು ದಾಟಿರ್ತಾವಲ್ಲ ಅಂದರೆ ಹಿರಿಯ ನಾಗರಿಕರು, ಅವ್ರ ಮನೆ ಬಾಗಿಲಿಗೆ ರೇಷನನ್ನು ಕೊಡೋ ಯೋಜನೆ ಯಾವುದಪ್ಪ ಅಂತ ಕೇಳಿದ್ರೆ ಅನ್ನ ಸುವಿಧಾ ಯೋಜನೆ ಅಂತ ಗೊತ್ತಿರಲಿ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕೌಶಲ್ಯ ಅಭಿವೃದ್ಧಿಗೆ ಮಾಡಿದಂಥ ಯುವ ನಿಧಿ ಯೋಜನೆ ಇದೆ ಅಂತ ನಿಮ್ಗೆ ಗೊತ್ತಿರಬೇಕು. ಯುವ ನಿಧಿ ಯೋಜನೆ ಬಗ್ಗೆ ಆಲ್ರೆಡಿ ನಾವು ಮಾತನಾಡಿದ್ದೀವಿ. ಇನ್ನು ಕಾನೂನು ಕ್ಷೇತ್ರದೊಳಗೆ ಯಾವ್ಯಾವ ಬಜೆಟ್ನಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ರೆ 2013 ಕರ್ನಾಟಕ ಸರ್ಕಾರಿ ವಾಜ್ಯ ನಿರ್ವಹಣೆ ಅಧಿನಿಯಮವನ್ನು ಜಾರಿಗೆಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ನೋಡಿದರೆ ರೈತರು ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗೆ ಪರಿತ ನ್ಯಾಯ ಒದಗಿಸಲು 2023 ಒಂದು ಪ್ರಕ್ರಿಯೆ ಸಮಿತಿ ಅಂದರೆ ಕರ್ನಾಟಕ ಅಧಿನಿಯಮ ಜಾರಿಗೆ ತೊಗೊಂಬರ್ತೀವಿ ಅಂತ ಕೇಳ್ತೀವಿ. ಗ್ರಾಮ ನ್ಯಾಯಾಲಯಗಳು ಅಂತ ತೊಗೊಂಬರ್ತೀವಿ. ಗ್ರಾಮೀಣ ನ್ಯಾಯಾಲಯದೊಳಗೆ ಏನು ಅಂತ ಕೇಳಿದ್ರೆ ಯಾರು ಡಿಸ್ಟ್ರಿಕ್ಟ್ ಜಡ್ಜ್ಗಳು ಇರ್ತಾವ್ರಲ್ಲ, ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಮಟ್ಟದಲ್ಲಿ ಅಥವಾ ದೊಡ್ಡ ಗ್ರಾಮ ಮಟ್ಟದಲ್ಲಿ ಅವ್ರು ಅಲ್ಲೇ ಹೋಗಿ ಒಂದು ನ್ಯಾಯ ಪರಿಹಾರ ಕೊಡುವಂಥ ಒಂದು ಯೋಜನೆ ಆಗಿರ್ತೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಹೋಗೋಣ. ನ್ಯಾಯವಾದಿಗಳ ಮೇಲೆ ಅಂದರೆ ಈ ವಕೀಲರುಗಳ ಮೇಲೆ ದೌರ್ಜನ್ಯಗಳು ಭಾಳ ಆಗ್ತಾ ಇದ್ದವು. ಅದನ್ನು ಒಂದು ನಿಯಂತ್ರಣಗೋಸ್ಕರ ಮತ್ತು ಅವ್ರ ನಿರ್ಭೀತಿಯಿಂದ ಕರ್ತವ್ಯ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 2023 ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕವನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಲು ರೆಡಿಯಾಗಿದೆ. ಇನ್ನು ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ಸ್ಕೀಮ್ಗಳು ಏನಪ್ಪ ಅಂತ ಕೇಳಿದ್ರೆ ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಅಂತ 2 ಯೋಜನೆಗಳು ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಪ್ರಗತಿ ಪಥ ಅಂದ್ರೆ ಇದು ನಾನ್ HK ಅಂತ ಗೊತ್ತಿರಬೇಕು, ಕಲ್ಯಾಣ ಪಥ HKದವ್ರಿಗೆ ಮಾಡಿದ್ದಾರೆ. ಏನು ಪ್ರಗತಿ ಪಥ ಯೋಜನೆ ಅಂದರೆ 5,200 ಕೋಟಿ ರೂಪಾಯಿಗಳನ್ನು ಇದಕ್ಕೆ ತೆಗೆದಿಟ್ಟಿದ್ದಾರೆ. ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಜಾಲವನ್ನು ವ್ಯವಸ್ಥಿತ ಹಾಗೂ ಗುಣಾತ್ಮಕವಾಗಿ ಅಭಿವೃದ್ಧಿಗೊಳಿಸುವ ಇದ್ರ ಪ್ರಗತಿಪಥ ಯೋಜನೆ ಆಗಿದೆ. ನೋಡಿರಿ, ಅದೇ ರೀತಿ ಕಲ್ಯಾಣ ಪಥ ಯೋಜನೆ ಏನಾಗಿದೆ, ಕೇವಲ 38 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಯಾವ ರೀತಿ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಐತಲ್ಲ ಆ ರೀತಿ 1,000 ಕೋಟಿಯನ್ನು ತೆಗೆದಿಟ್ಟು ಕಲ್ಯಾಣ ಪಥ ಯೋಜನೆಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಎಷ್ಟು ಕಿಲೋಮೀಟರ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಕೇಳಿದ್ರೆ 1,150 ಕಿಲೋಮೀಟರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಎಷ್ಟು ವಿಧಾನಸಭಾ ಕ್ಷೇತ್ರ? 38. ಕಲ್ಯಾಣ ಪಥ ಯೋಜನೆ ಇದು HK ಅಥವಾ KKಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೇಕು, ಕಲ್ಯಾಣ ಕರ್ನಾಟಕಕ್ಕೆ. ಗೆಳೆಯರೆ ಇನ್ನೊಂದು ಇದೆ ಗ್ರಾಮೀಣ ಅಭಿವೃದ್ಧಿ ಕ್ರಮಗಳು ಅಂದರೆ 5,000 ಎಕರೆಯನ್ನು ಏನು ಮಾಡ್ತಾ ಇದ್ದೀವಿ, ಸವಳು ಜವಳು ಭೂಮಿ ಸುಧಾರಣೆಯನ್ನು ಮಾಡ್ತಾ ಇದ್ದೀವಿ. ಸವಳು ಜವಳು ಭೂಮಿ ಅಂದರೆ ಏನಪ್ಪ ಅಂದ್ರೆ ಒಂದು ನದಿ ಹಾದು ಹೋಗ್ತಾ ಇದೆ, ನದಿಯ ಸುತ್ತಮುತ್ತ ಏನು ಪ್ರದೇಶಗಳು ಇರ್ತಾವಲ್ಲ ಇದು ನದಿ ತೀರ ಬಂದು ಅಲ್ಲಿ ತುಂಬ ನೀರು ಏನಾಗುತ್ತೆ, ನೀರು ನಿಂತು ಭೂಮಿ ಹಾಳಾಗಿರ್ತೈತಿ. ಆ ನೀರನ್ನು ಏನು ಮಾಡೋದಪ್ಪ ಅಂದ್ರೆ ಆ ನದಿಗೆ ಮತ್ತು ಸರಾಗವಾಗಿ ಹರಿಯುವಂಥದ್ದು, ಅಲ್ಲಿ ಯಾವುದೇ ರೀತಿ ನೀರು ನಿಲ್ಲದೆ ಆಗುವಂಥ ಸವಳು ಜವಳು ಭೂಮಿ ಸುಧಾರಣೆ ಅಂತ ಇದು. ಇನ್ನು ಪ್ರತಿ ತಾಲೂಕುಗಳಿಗೆ ಕನಿಷ್ಠ 2ರಂತೆ ಇನ್ನು ಬೂದು ನೀರು ಸಂಸ್ಕರಣಾ ಘಟಕ ಕೂಡ ಸ್ಥಾಪನೆ ಮಾಡ್ತಾ ಇದ್ವಿ. ಪ್ರತಿ ತಾಲೂಕಿಗೆ ಕನಿಷ್ಠ 2 ಯಾವುದು ಬೂದು ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೇ. ಅದೇ ರೀತಿಯಾಗಿ ಹಿರಿಯ ನಾಗರಿಕರ ಒಂದು ಆರೈಕೆಗೋಸ್ಕರ ಅವ್ರಿಗೆ ಒಂದು ಚಿಕಿತ್ಸೆ ಕೊಡುಗೋಸ್ಕರ ಆರೈಕೆ ಶಮನ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಸಲ ಬಜೆಟ್ನಲ್ಲಿ. ಹಾಗಾದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ತಲಾ 1 ಲಕ್ಷ ಆಲ್ರೆಡಿ ಮಾತಾಡಿದ್ದೀವಿ, ಎಣ್ಣೆಗಾನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹೊಂಬಳಕು ಕಾರ್ಯಕ್ರಮ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನಾಳೆ ಕೇಳ್ಬೋದು. ಇದಕ್ಕೆ 25 ಕೋಟಿ ಇಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುತ್ ಬಳಕೆ ಮೇಲೆ ನಿಗಾ ವಹಿಸಿ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು 50 ಗ್ರಾಮ ಪಂಚಾಯಿತಿಗಳಲ್ಲಿ ಸೋಲಾರ್ ದೀಪವನ್ನು ಅಳವಡಿಕೆ ಮಾಡೋದು. ಕೇವಲ 50 ಗ್ರಾಮ ಪಂಚಾಯಿತಿಗಳಲ್ಲಿ ಸೋಲಾರ್ ದೀಪವನ್ನು ಅಳವಡಿಸಿ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡುವ ಯೋಜನೆ ಹೆಸರೇ ಏನಪ್ಪ ಅಂದರೆ ಹೊಂಬಳಕು ಯೋಜನೆ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇಂಧನ ವಲಯಕ್ಕೆ ಯಾವ ಯೋಜನೆಗಳಿದ್ದಾವೆ, ಗೃಹ ಜ್ಯೋತಿ ನೋಡಿದ್ದೀವಿ, ಯಾವಾಗ ಬಂತು, 2023 ಜುಲೈ 1 ಬಂದಿದೆ ಅಂತ ಹೇಳ್ತೀವಿ. ಇದು ಆರಂಭ ಆಗಿದೆ ಎಲ್ಪ ಅಂತ ಕೇಳಿದ್ರೆ ಕಲಬುರಗಿಯಲ್ಲಿ ಅಂತ ಹೇಳ್ತಾ ಇದ್ದೀವಿ. ಯಾವ ಯೋಜನೆಗಳನ್ನು ಮರ್ಜ್ ಮಾಡಿದ್ದಾರೆ ಅಂದ್ರೆ ಕುಟೀರ ಯೋಜನೆ, ಭಾಗ್ಯ ಜ್ಯೋತಿ ಯೋಜನೆ, ಅಮೃತ ಯೋಜನೆಗಳನ್ನು ಇದರಲ್ಲಿ ವಿಲೀನ ಮಾಡಿದ್ದಾರೆ ಅಂಥೇಳಿ ನಿಮಗೆ ಗೊತ್ತಿರಬೇಕು ಕೇಳಿರಿ. ಇನ್ನು ನೆಕ್ಸ್ಟ್ ಹೋಗೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಬಂಧಪಟ್ಟಂಥದ್ದು ವಿಶ್ವಗುರು ಬಸವಣ್ಣ ಅವ್ರನ್ನ ಏನು ಮಾಡಿದ್ದಾರೆ, ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ.
ಪ್ರತಿ ಒಂದು ಸರ್ಕಾರಿ ಕಚೇರಿಯೊಳಗೆ ಅವ್ರ ಭಾವಚಿತ್ರವನ್ನು ಇಡಬೇಕು ಅಂತ ಹೇಳಿ ಕೂಡ ಆರ್ಡರ್ ಆಗಿದೆ. ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನಾಯಕ ಯಾರು ಅಂತ ಕೇಳಿದ್ರೆ ಬಸವಣ್ಣ ಅಂತ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಕರ್ನಾಟಕ ಸಂಭ್ರಮ 50 ಅಭಿಯಾನ ಆರಂಭ ಆಗೈತಿ. ಯಾಕಂದ್ರೆ ಕರ್ನಾಟಕ ಏಕೀಕರಣ ಹೆಸರು ಇಟ್ಟೇ 50 ವರ್ಷ ಆಗಿದೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಯಾವ ಒಂದು ಇದಕ್ಕೋಸ್ಕರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಿನ ಒಂದು ಥೀಮ್ ಇಟ್ಟುಕೊಂಡು ಇದನ್ನು ಕರ್ನಾಟಕ ಸಂಭ್ರಮ 50th ಅಭಿಯಾನ ಆರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡುವಗೋಸ್ಕರ ಕನ್ನಡ ಭಾಷೆಯಾಗಿರುವ ಕನ್ನಡವನ್ನು ಕಚೇರಿಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ನಾಮಫಲಕದಲ್ಲಿ 60% ನಾಮಫಲಕ ಇರಬೇಕು. ದೊಡ್ಡದಾಗಿ ಕನ್ನಡ ಇರಬೇಕು, ಒಂದು ಸ್ವಲ್ಪ ಸ್ಮಾಲಾಗಿ ಚಿಕ್ಕದಾಗಿರಬೇಕು. ಯಾಕಂದರೆ ಬೆಂಗಳೂರಂತಹ ನಗರಗಳಲ್ಲಿ ಕೇವಲ ಇಂಗ್ಲೀಷ್ ಮಾತ್ರ ಇತ್ತು, ಕನ್ನಡ ಕಾಣ್ತಾನಿಲ್ಲಾಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಬಂದಿದ್ದಾರೆ. ಯಾವುದನ್ನು ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಜಾರಿಯಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಾಮಫಲಕಗಳಲ್ಲಿ ಕನ್ನಡ ಎಷ್ಟು ಇರಬೇಕು ಕೇಳಿದ್ರೆ 60% ಇರಬೇಕು, ಉಳಿದ ಭಾಷೆ 40% ಇರಬೇಕು ಅಂತ ಗೊತ್ತಿರಬೇಕು ನಿಮ್ಗೆ. ಅದೇ ರೀತಿಯಾಗಿ ಗಡಿ ಭಾಗಗಳಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇದೆ. ಆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದೆ. ಆಲ್ರೆಡಿ ಈಗ ಜತ್ತಲ್ಲಿ ಕೂಡ ಏನು ಮಾಡಿದರು, ಮೊನ್ನೆ ಸಿದ್ದರಾಮಯ್ಯನವರು ಹೋಗಿ ಉದ್ಘಾಟನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗೈತಿ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಗೆಳೆಯರೆ, ಯುವ ಸಬಲೀಕರಣಕ್ಕೆ ಗೊತ್ತಿರಲಿ, ಕ್ರೀಡಾಪಟುಗಳಿಗೆ 2% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಯಾರು ಪ್ಯಾರಿಸ್ ಒಲಿಂಪಿಕ್ಸ್ ಒಳಗೆ ವಿಜೇತ ಆಗಿರಲ್ಲ ಅವರಿಗೆ ಬಹುಮಾನನ ಘೋಷಣೆ ಮಾಡಿದ್ದಾರೆ. ಯಾರಿಗೆ ಚಿನ್ನವನ್ನು ಗೆಲ್ತೀರಿ ಅವ್ರಿಗೆ 6 ಕೋಟಿ ರೂಪಾಯಿ ಕೊಡ್ತೀವಿ, ಯಾರು ಬೆಳ್ಳಿ ಗೆಲ್ತೀರಿ ಅವ್ರಿಗೆ 4 ಕೋಟಿ ಕೊಡ್ತೀವಿ, ಯಾರು ಕಂಚು ಗೆಲ್ತೀರಿ ಅವ್ರಿಗೆ 3 ಕೋಟಿ ಕೊಡ್ತೀವಿ ಅನ್ನುವಂಥದ್ದನ್ನು ಘೋಷಣೆ ಆಗಿದೆ. ಅದೇ ರೀತಿಯಾಗಿ ಪ್ರವಾಸೋದ್ಯಮಕ್ಕೋಸ್ಕರ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. 2024-29 ಒಂದು ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಜಾರಿಯಾಗಿತ್ತು. ಯಾಕಂದರೆ 2025 ಪ್ರವಾಸೋದ್ಯಮ ನೀತಿ ಕಂಪ್ಲೀಟ್ ಆಗ್ತಾ ಇತ್ತು. ಅದು 2020-25 ಇತ್ತದು. ಅದಕ್ಕೋಸ್ಕರ ಅವರು 24ಕ್ಕೆ ಅದನ್ನು ಏನು ಮಾಡಿದೆ, ಪರಿಷ್ಕೃತ ಮಾಡಿ 29ಕ್ಕೆ ಹೊಸ ಒಂದು ಪರಿಷ್ಕೃತ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆನೆ ಕಾರ್ಯಪಡೆ ಕೂಡ ರಚನೆಯನ್ನು ಮಾಡ್ತಾ ಇದ್ದಾರೆ ಗೆಳೆಯರೆ. ಇನ್ನೊಂದು ಗೊತ್ತಿರಲಿ, ಕಂದಾಯ ಇಲಾಖೆದೊಳಗೆ ಏನು ಬಂದರೆ ಭೂ ಸುರಕ್ಷಾ ಯೋಜನೆ ಅಂತ ಕೇಳ್ತಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಏನು ಈ ಕಂದಾಯ ಇಲಾಖೆಗಳು ಕೊಡುವಂತಹ ಒಂದು ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಅವುಗಳು ಏನು ಮಾಡೋದು, ನಿಮ್ಮ ಮೊಬೈಲ್ದಲ್ಲೇ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಸೆಂಟ್ರಲ್ಲೇ ಡೌನ್ಲೋಡ್ ಆಗಿ ನೀವು ಅಲ್ಲೇ ಪಡ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು. ಸರ್ಕಾರಿ ಕಚೇರಿಗೆ ಅಲೆದಾಡಬಾರದು ಅನ್ನೋಗೋಸ್ಕರ ಭೂ ಸುರಕ್ಷಾ ಯೋಜನೆಯನ್ನು ಸಂಬಂಧಪಟ್ಟಿದೆ. ಹಾಗಾದರೆ ಭೂ ಸುರಕ್ಷಾ ಯೋಜನೆ ಯಾವ ಇಲಾಖೆಗೆ? ಕಂದಾಯ ಇಲಾಖೆ ನೀಡುವ ಸೇವೆಗಳೊಳಗೆ ಏನು ಮಾಡಬೇಕು, ಅದು ನಾವು ಕೂತ ಜಾಗದಲ್ಲೇ ಅದು ಪ್ರಿಂಟೆಡ್ ಸಿಗಬೇಕು ಅನ್ನುವಂಥ ಯೋಜನೆ ಇದು ಭೂ ಸುರಕ್ಷಾ ಯೋಜನೆ. ಗೆಳೆಯರು, ನೆಕ್ಸ್ಟ್ ಹೋಗೋಣ. 2ನೇ ಆಡಳಿತ ಸುಧಾರಣಾ ಆಯೋಗ ಯಾರ ಅಧ್ಯಕ್ಷತೆ ಕೇಳಿದರೆ TM ವಿಜಯ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಬಂತು. ಆ ಆಯೋಗದ ವರದಿಗಳನ್ನು ಪರಿಶೀಲಿಸಿ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬಜೆಟ್ನಾಗ ಹೇಳಿದ್ದಾರೆ. ಹಾಗಾದರೆ 2000ರಲ್ಲಿ 1ನೇ ಆಡಳಿತ ಸುಧಾರಣಾ ಆಯೋಗ ಬತ್ತು. ಯಾರಪ್ಪ ಅಂದರೆ H. ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ. ಹಾಗಾಗಿ ಇದು 2ನೇದು ಯಾರಪ್ಪ ಅಂದರೆ TM ವಿಜಯ್ ಭಾಸ್ಕರ್. ಈಗ 2023 3ನೇದು ಕೂಡ ಮಾಡಿದ್ರು ಗೆಳೆಯರೆ. ಅದು RV ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ 3 ಮಂದಿ ನೆನಪು ಹೆಸರನ್ನು ಇಟ್ಕೊಳ್ಳೋದು ಕಡ್ಡಾಯವಾಗಿದೆ KS ಪರ್ಪಸ್ಗೆ. ಇನ್ನು 7ನೇ ವೇತನ ಆಯೋಗದ ಯಾರಿದ್ರಂದ್ರೆ KS ಸುಧಾಕರ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗ ರಚನೆ ಮಾಡಿದ್ರು. ಅದು ಕೂಡ ವರದಿಯನ್ನು ಕೊಟ್ಟಿದೆ. ಆ ವರದಿಯ ಪ್ರಕಾರ ವೇತನ ಕೂಡ ಹೆಚ್ಚಳವಾಗಿದೆ. ಜನಸ್ಪಂದನ ಕಾರ್ಯಕ್ರಮ ಅಂತ ಬರ್ತದೆ. ಪ್ರತಿ ಜಿಲ್ಲೆ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ನಿಯಮಿತವಾಗಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಕೊಟ್ಟಂತಹ ಅಹವಾಲುಗಳಿಗೆ ಕಾಲಮಿತಿ ಒಳಗೆ ಏನು ಮಾಡಬೇಕ್ರಿ ಅಂತ ಕೇಳಿದರೆ ಬಗೆಹರಿಸಬೇಕು ಅನ್ನುವಂಥ ಒಂದು ಕಾರ್ಯಕ್ರಮನೇ ಏನಂದರೆ ಜನಸ್ಪಂದನ ಕಾರ್ಯಕ್ರಮ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ನೇರವಾಗಿ ತಗೊಳ್ಳುವಂಥದ್ದು. ಸಕಾಲ ಯೋಜನೆ ನಿಮ್ಗೆ ಗೊತ್ತು. ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಪರಿಣಾಮಕಾರಿಯಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಸರ್ಕಾರ ಆದ್ಯತೆ ನೀಡುವುದೇ ಸಕಾಲ ಯೋಜನೆ. ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪಲ್ಲ ಅನ್ನುವಂಥದ್ದು ಇದರ ಟ್ಯಾಗ್ಲೈನ್ ಅಂತ ನಿಮ್ಗೆ ಗೊತ್ತಿರಲಿ. ಗೆಳೆಯರೆ, ವಿದ್ಯಾವಾರಿಧಿ ಅಂತ ಯೋಜನೆ ಬರ್ತಾ ಇದೆ. ಎಲ್ಲಿ ಅಂತ ಕೇಳಿದರೆ ಹೈಯರ್ ಎಜುಕೇಷನ್ದಲ್ಲಿ ಬರ್ತಾ ಇದೆ. ಏನಪ್ಪ ಅಂದರೆ ಶೈಕ್ಷಣಿಕ ನೆರವು ನೀಡುವುದಾಗಿರ್ಬೋದು, ಉದ್ಯೋಗಾವಕಾಶಗಳನ್ನು ಸಮರ್ಥವಾಗಿ ಒದಗಿಸಿ ಭವಿಷ್ಯದ ಯಶಸ್ಸನ್ನು ಪ್ರೋತ್ಸಾಹಿಸಲು ವಿದ್ಯಾವಾರಿಧಿ ಯೋಜನೆ ಬಂದಿದೆ. ಇನ್ನು ಗೆಳೆಯರೆ, ನೆಕ್ಸ್ಟ್ ಹೋಗೋಣ. ಆಧುನಿಕ ತಂತ್ರಜ್ಞಾನ ಬಳಕೆ ಸಕಾಲದಲ್ಲಿ ಒಟ್ಟು 1922 ನಾಗರಿಕ ಸೇವೆಗಳದಾವು. ಜನರಿಗೆ ಕೊಡುವಂಥ ಸೇವೆಗಳು ರಾಜ್ಯ ಸರ್ಕಾರದಲ್ಲಿ. ಆ ಸೇವೆಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈಗ ಎಷ್ಟು ಕೊಡತ್ತಾರೆ ಅಂತ ಕೇಳಿದರೆ 493 ಕೊಡತ್ತಿದ್ದಾರೆ. ಇನ್ನು ಅದೇ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಿ ಅದನ್ನು 429 ಸೇವೆಗಳನ್ನು ಹಂತವಾಗಿ ಈ ಪೋರ್ಟಲ್ನಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ. ಹಾಗಾದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಈ ಸದ್ಯಕ್ಕಿರುವಂಥ ಸೇವೆಗಳು 493, ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ 429. ಹಾಗಾದರೆ ಒಟ್ಟು ಸೇವೆಗಳು ಎಷ್ಟಿದಾವೆ ಜನರಿಗೆ ಕೊಡುವಂಥವು ಅಂದರೆ 1922. ಈ ಕಚೇರಿ
ತಂತ್ರಾಂಶದ ಅನುಷ್ಠಾನವನ್ನು ಸರ್ಕಾರದ ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಎಲ್ಲ ಕಚೇರಿಗಳಿಗೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಒದಗಿಸುವ ಒಂದು ಯೋಜನೆ ಹೆಸರು, ಭಾರತ ಸರ್ಕಾರದ ಯೋಜನೆ ಹೆಸರೇ ಭಾರತ್ ನೆಟ್. 2.5 ಲಕ್ಷ ಗ್ರಾಮ ಪಂಚಾಯತಿಗಳು ಇದನ್ನು ವಹಿಸ್ತು ಅಂತ ಹೇಳ್ತಾ ಇದ್ದಾರೆ. ಇದು ಫೈಬರ್ ಮುಖಾಂತರ ಆಗಿರುತ್ತದೆ. ನೋಡಿರಿ, ನೆಟ್ಟು ನೀವು ಈಗ ಉಪಗ್ರಹಗಳ ಮುಖಾಂತರ ಕೂಡ ನಾವು ಇಂಟರ್ನೆಟ್ ಪಡಿತೀವಿ. ಈಗ ನಮ್ಮ ಮೊಬೈಲಲ್ಲಿ ಎಲ್ಲ ಪಡಿತಾ ಇದ್ರಲ್ಲ, ನೀವೇನು ವಿಡಿಯೋ ನೋಡ್ತಾ ಇದ್ರಲ್ಲ, ಇದೆಲ್ಲ ಏನಪ್ಪ ಅಂದ್ರೆ ಉಪಗ್ರಹ ಆಧಾರಿತವಾದ ನೆಟ್. ಅದೇ ರೀತಿ ಈ ವೈರ್ಗಳ ಮುಖಾಂತರ, ಫೈಬರ್ಗಳ ಮುಖಾಂತರ ಏನು ನೆಟ್ ಕನೆಕ್ಷನ್ ಮಾಡ್ತಿಲ್ಲ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ, ಇದು ನಾವು ಪಡೆಯೋಕ್ಕಿಂತ ಇಂಟರ್ನೆಟ್ಟು ಇದು ಏನಾಗಿರ್ತದೆ, ಅತಿ ಸ್ಪೀಡ್ ಆಗಿರ್ತದೆ, ಎಕ್ಯುರೇಸಿ ಆಗಿರುತ್ತದೆ ಅಂತ ಗೊತ್ತಿರಬೇಕು ನಿಮಗೆ. ಗೆಳೆಯರಿ, ಇನ್ನೊಂದು ಏನಪ್ಪ ಅಂದ್ರೆ ಕನ್ನಡ ಕಸ್ತೂರಿ ಯಂತ್ರ ಅನುವಾದ ತಂತ್ರಾಂಶ ಮಾಡ್ತೀವಿ. ಕನ್ನಡ ಕಸ್ತೂರಿ ಯಂತ್ರ ಅನುವಾದ ತಂತ್ರಾಂಶ. ಕನ್ನಡ ಭಾಷೆಯ ಭಾಷಾಂತರದಲ್ಲಿ ನಾವೇನು ಈ ಕೇಸ್ ಬರ್ತಾ ಇದ್ದೀವಿ, ಯಾಕಂದರೆ ಕನ್ನಡದ ಭಾಷಾಂತರವೇ ತಪ್ಪಾಗಿರೋದ್ರಿಂದ ಏನಾಗಿದೆ, ಇನ್ನು ಆ ಭಾಷೆಯಂತರ ತಪ್ಪಾಗಬಾರ್ದು, ಅದೇನಾಗಬೇಕು ಅಂದರೆ ಇಂಗ್ಲೀಷ್ ಟು ಕರೆಕ್ಟ್ ಕನ್ನಡನೇ ಆಗುವನ್ನೋಗೋಸ್ಕರ ಒಂದು ತಂತ್ರಾಂಶ ಅಭಿವೃದ್ಧಿ ಮಾಡ್ತಾ ಇದೆ ಸರ್ಕಾರ. ಅದು KS ಆಗಿದೆ ಅನ್ನೋಗೋಸ್ಕರ ಅಲ್ಲ, ಅವ್ರ ಮೊದಲೇ ಪ್ಲ್ಯಾನ್ ಇತ್ತಷ್ಟೇ. ಕನ್ನಡ ಕಸ್ತೂರಿ ಯಂತ್ರ ಅನುವಾದ ತಂತ್ರಾಂಶವನ್ನು ತೊಗೊಂಬಂದಿದೆ. ಇದನ್ನು ಇತ್ತೀಚೆಗೆ ಈ ಬಿಳಿಮನೆ ಅನ್ನೋತ್ತರು, ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರದಲ್ಲ, ಅದನ್ನು ಉದ್ಘಾಟನೆ ಮಾಡಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲ ಏನೇನು ಯಾವ್ಯಾವ ಭಾಷೆಗಳಿಗೆ ಯಾವ್ಯಾವ ಇಂಗ್ಲೀಷ್ ವರ್ಡ್ಗಳಿಗೆ ಯಾವ್ಯಾವ ಕನ್ನಡ ಪದ ಸೂಟೇಬಲ್ ಹಾಕೋಗೋಸ್ಕರ ಅವುಗಳು ಕೂಡ ಅಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದಾರೆ. ಕನ್ನಡ ಭಾಷೆಯ ಭಾಷಾಂತರದಲ್ಲಿ ಉಂಟಾಗುವ ಅಡೆತಡೆ ನಿವಾರಣೆ ಹಾಗೂ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡೇತರಿಗೆ ಸಹಾಯವಾಗಲು ಕನ್ನಡ ಕಸ್ತೂರಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಗೊತ್ತಿರಬೇಕು ನೀವು. ಹಾಗಾದರೆ ಪ್ರತಿ ವರ್ಷ ಪತ್ರಕರ್ತರಿಗೆ ಒಂದು ಸಾಮಾಜಿಕ ನ್ಯಾಯ ಕ್ಷೇತ್ರದ ಕೊಡುಗೆಗಾಗಿ ಅವರು ಸ್ಮರಿಸುಗೋಸ್ಕರ ಒಂದು ಅವಾರ್ಡ್ ಕೊಡೋಕೆ ರೆಡಿ ಮಾಡಿದ್ದಾರೆ. ಯಾರಿಗೆ? ಪತ್ರಕರ್ತರಿಗೆ. ಎಂಥ ವಡ್ಡರ್ ಶೆಟ್ಟಿ ಪ್ರಶಸ್ತಿ ಅಂತ ಹೇಳ್ಬೇಕು. ಪತ್ರಕರ್ತರಿಗೆ ನೀಡುವ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ವಡ್ಡರ್ ಶೆಟ್ಟಿ ಪ್ರಶಸ್ತಿ. ಅದೇ ರೀತಿಯಾಗಿ 1964 ಕರ್ನಾಟಕ ಫೈರ್ ಫೋರ್ಸ್ ಆ್ಯಕ್ಟ್ ಕೂಡ ಬಂದಿದೆ, ಅದು ಆಲ್ರೆಡಿ. ಅದಕ್ಕೋಸ್ಕರ ಅದನ್ನು ತಿದ್ದುಪಡಿ ಮಾಡುವಂಥ ಅವಕಾಶ ಮಾಡ್ತಾ ಇದ್ದಾರೆ. ಇದು ಕುಟುಂಬ ದತ್ತಾಂಶ ಅಂತ ಗೊತ್ತಿರಬೇಕು ನಿಮಗೆ. ಕುಟುಂಬ ಒಂದು ಐಡಿಯಾ ಬರ್ತದೆ. ಈಗ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕುಟುಂಬ ದತ್ತಾಂಶದ ಮೂಲಕ ರಾಜ್ಯ DBT ವೇದಿಕೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಒದಗಿಸಲಾಗುತ್ತದೆ ಅಂಥೇಳಿ ಇದೆ ಗೆಳೆಯರೆ. ಇಲ್ಲಿಯವರೆಗೆ ಬಜೆಟ್ನ ಸಂಕ್ಷಿಪ್ತ ಮಾಹಿತಿ ಮತ್ತು ಕೊನೆಯ ಹಂತದ ರಿವಿಷನ್ ಆಗಿತ್ತು. ಮತ್ತು ಹಲವು ಶಾರ್ಟ್ಸ್ ವಿಡಿಯೋಗಳನ್ನು ಮತ್ತು KS ಪರ್ಪಸ್ ಅಂತ ಹಲವು ವಿಡಿಯೋಗಳನ್ನು ಮುಂದೆ ಕ್ಲಾಸಲ್ಲಿ ಬರ್ತವೆ. ಕಂಟಿನ್ಯೂ ವಾಚ್ ಮಾಡ್ತಾ ತಮ್ಮೆಲ್ಲರಿಗೂ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.